ನನ್ನ ಲೈಫ್ದೊಂದು ಈಗ ಇಲ್ಲಿಂದ ಟರ್ನ್ ಏನಾಯ್ತು? ಅಂದ್ರೆ ಈಗ 1 ವರ್ಷ ಹಿಂದೆ ಅಂದ್ರೆ ನಾನು ಒಂದು ಹುಡುಗಿ ಪರಿಚಯ ಆಗ್ತಾರೆ ಅಷ್ಟೇ. ಅಂದ್ರೆ ನೀವು ಇಲ್ಲಿ ಬೆಂಗಳೂರಲ್ಲಿ ಲಾರಿ ಓಡಿಸ್ಬೇಕಾದ್ರ? ಇಲ್ಲ, ಲಾರಿ ಅಂದ್ರೆ ಇವಾಗ ಓಡಿಸ್ತಾರೆ ಸರ್. ನಾನು ಲಾರಿ ಏನು ಓಡಿಸ್ತಿರ್ಲಿಲ್ಲ, ಬಟ್ ಅಂದ್ರೆ ಈಗ ಒಂದ್ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಲಾರಿಗೆ ಅಲ್ಲಿ ಮಾಡ್ತಿದ್ರ ಸರಿ. ಹುಡುಗಿ ಪರಿಚಯ ಆದ ಕಾಲದಲ್ಲಿ ನೀವೇನ್ ಮಾಡ್ತಿದ್ರಿ? ನಂದು ಗಾಡಿ ಇತ್ತಲ್ಲ, ನಂದು ಕಾರು ಮತ್ತೆ ಲೈಲ್ಯಾಂಡ್ ಒಂದು ಗಾಡಿ ಇದೆ ಚಿಕ್ಕದು. ಅದರಲ್ಲಿ ನಾನು ಅಲ್ಲಿ ಬೆಂಗಳೂರಲ್ಲಿ ನಂದು ಗಾಡಿ ಓಡಿಸ್ಕೊಂಡಿದ್ದೆ ಸರ್. ಓಕೆ, ಬೆಂಗಳೂರಲ್ಲಿ ಕಾರ್ ಓಡಿಸ್ತಾ ಇದ್ರಿ ಅಂತ? ಹೌದೌದು. ಕಾರ್ ಅಂದ್ರೆ ಅಲ್ಲಿ ಊರಿಗೆ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ. ಅವಾಗ ಒಂದೊಂದು ವಾರಕ್ಕೆ ಒಂದ್ಸಲಿ, ತಿಂಗಳಿಗೆ ಒಂದ್ಸಲಿ ಹೋಗಿ ಬರ್ತಿದ್ದೆ. ಊರ್ ಬಂದು ಅಲ್ಲೇ ಈ ಕಡೆ ನಮ್ಮ ಊರ್ ಕಡೆನೆ. ಆಯ್ತು, ತೊಂದ್ರೆ ಇಲ್ಲ. ಆ ಸಮಯದಲ್ಲಿ ಏನ್ರ ಮೂಲಕ ಹುಡುಗಿ ಪರಿಚಯ ಆಗಿದ್ದು? ಹಿಂಗೆ ಸರ್, ಹಂಗೆ ನಾನು ಊರಿಗೆಲ್ಲ ಹೋಗ್ತಿದ್ದೆ ಬರ್ತಿದ್ನಲ್ಲ. ನಮ್ಮ ಊರಿಂದ ಅವ್ರ ಊರಿಗೆ ಒಂದು 30 ಕಿಲೋಮೀಟರ್ ಹಿಂದೆ ಎಲ್ಲ ಹೋಗಿದ್ರೇನ. ಸಡನ್ ಆಗಿ ನೋಡಿದ್ನಲ್ಲ ಅಂತೇಳಿ ಹಂಗೆ ನ್ಯೂಸ್ ಕೇಳಿದಾಗ ಬಂದ್ರು ಅವರು. ಹಂಗೆ ಗಾಡಿಲೇ ಬಂದು ಎಲ್ಲ ಮಾತಾಡ್ಕೊಂಡು ಹಂಗೆ ಅವತ್ತೊಂದಿನ ಸಿಕ್ಕಿ ಭೇಟಿ ಆದ್ಮೇಲೆ ನಂಬರ್ ಎಲ್ಲ ಕೊಟ್ರ ಕೇಳಿದ್ರ? ಇಲ್ಲ, ಅದು ಅವಾಗ ಮುಂಚೆ ಎಲ್ಲ ಅಲ್ಲೇ ಊರು ಅಕ್ಕಪಕ್ಕ ಇದ್ವಲ್ಲ, ನಾನೇನ್ ಕೇಳಿಲ್ಲ. ಬಟ್ ಹಂಗೆ ಈ ಕಡೆನೆ ಒಡ್ಡಾಡ್ತಾ ಇರ್ತೀವಲ್ಲ ಅಂತೇಳಿ ನಂಬರ್ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಅಷ್ಟೇ. ಅವ್ರ ಕಡೆಯಿಂದಾನು ಅವರು ನಂಬರ್ ಕೊಟ್ರು, ಆಯ್ತು ಅಂತೇಳಿ ಸೇವ್ ಮಾಡ್ಕೊಂಡು. ಅವ್ರೇನು ಓದ್ತಿದ್ದವ್ರ? ಇಲ್ಲ, ಅವ್ರಿಗೆಲ್ಲ ಆಗಿತ್ತು. ಬಟ್ ಹಂಗ ಅವ್ರ ಹಸ್ಬೆಂಡ್ ತೀರ್ಕೊಂಡಿದ್ರು. ಅವ್ರಿಗೆ ಇನ್ನೊಂದಂದ್ರೆ ಮದ್ವೆ ಆಗಿ 2 ಮಕ್ಳಿದ್ದಾರೆ. ಅದನ್ನ ಹೇಳ್ಬೇಕಪ್ಪ ನೀನ್ ಮೊದ್ಲು. ಇವಾಗ ನಾನು ಅದನ್ನೇ ಹೇಳಕ್ ಬಂದೆ. ಮದ್ವೆ ಆಗಿ ನಿಮ್ಗೆ 23 ಅಂದ್ರೆ ಈಗ 23 ಅಲ್ವಾ ನಿಮ್ಗೆ? ನನಗೆ ಪ್ರೆಸೆಂಟ್ 23, ಅವ್ರಿಗೆ 23. ಆಯ್ತು, ಆವಾಗ ಇದು ಶುರುವಾದಾಗ ಒಂದ್ 20-21 ಇದ್ರಿ? ಇಲ್ಲ ಸರ್, 1 ವರ್ಷ ಹಿಂಗೆ ಆಗ ಒಂದು 21 ವರ್ಷ 21 ವರ್ಷ ಇತ್ತು ಅವಾಗ. ಆ ಹುಡುಗಿನೂ ಕೂಡ ನಿಮ್ಮ ಏಜ್ ಅವರೇನಾ? ನಮ್ಮ ಏಜೆ ಸರ್. ಅಷ್ಟೊತ್ತಿಗಾಗ್ಲೇ ಆಕೆಗೆ ಮದುವೆ ಆಗಿ ಏನಾಗಿತ್ತು? ಅದೇ ನೋಡಿ, ಈ ಕಡೆ ಎಲ್ಲ ಅದೇ ಚೈಲ್ಡ್ ಮ್ಯಾರೇಜ್ ಅಂತ ಅವಾಗ ಚಿಕ್ಕ ವಯಸ್ಸೆಲ್ಲ ಮಾಡ್ಬಿಡ್ತಾರಲ್ಲ. ಮಾಡಿದ್ರು. ಒಂದ್ 16 ವರ್ಷಕ್ಕೆ ಮದುವೆ ಆಗಿತ್ತಂತ ಅವ್ರಿಗೆ. ಅವರು ಹಂಗೆ ಪರಿಚಯ ಆಗಿ ಮಾತಾಡೋಣಾಗ ಎಲ್ಲ ಕೇಳಿದ್ರು ನಿಮಿಷ ಅದ ಆಮೇಲೆ ಮಾತಾಡಿ. ಈ ಆಕೆಗೆ ಮದುವೆ ಆಗಿತ್ತು, ಏನಾಗಿತ್ತು ಆಕೆ ಸಂಸಾರ ಏನಾಗಿತ್ತು? ಅವ್ರ ಸಂಸಾರ ಬಂದು ಈಗ ನನಗೆ ಪರಿಚಯ ಆಗಿ ಒಂದು 6 ತಿಂಗಳ ಹಿಂದೆ ಅವ್ರ ಹಸ್ಬೆಂಡ್ಗೆ ಬಂದು ಸೆಕೆಂಡ್ ಮ್ಯಾರೇಜ್ ಇವ್ರಿಗೆ. ಒಂದ್ ನಿಮಿಷ, ಕನ್ಫ್ಯೂಸ್ ಮಾಡ್ಬಿಡಿ. ಅವರ ಹಸ್ಬೆಂಡ್ಗೆ ಈ ಹುಡುಗಿನೇ 7ನೇ ಹೆಂಡ್ತಿನ? ಹೆಂಡತಿ ಸ್ವಲ್ಪ ದುಡ್ಡು ಕಾಸು ಐತೆ ಅಂತ ಹೇಳಿ ಅವ್ರ ಅಪ್ಪ ಅಮ್ಮಗೆ ಮದುವೆ ಮಾಡಿ ಕೊಡ್ತಿದ್ರು. ಶಬಾಷ್. ಬಲವಂತ ಮಾಡಿ ಅವ್ರು ಹಂಗೆ ಜಮೀನಿಗೆ ಆಗಿದೆ. ನಿಮಗ್ ಪರಿಚಯ ಆಗೋ ವೇಳೆಗೆ ಹುಡುಗಿಗೆ ಮದುವೆ ಆಗಿತ್ತು? ಮದ್ವೆ ಆಗಿ ಅವ್ರ ಹಸ್ಬೆಂಡ್ ತೀರ್ಕೊಂಡಿದ್ರು. ನಿಮಗ್ ಪರಿಚಯ ಆಗೋ ವೇಳೆಗೆ? ನಮ್ ಪರಿಚಯ ಆಗೋ ವೇಳೆ ಅವ್ರ ಹಸ್ಬೆಂಡ್ ತೀರ್ಕೊಂಡಲ್ಲ 6 ತಿಂಗಳು ಆಗಿತ್ತು. ಆಗ ನೀವು ಪರಿಚಯ ಆದ್ರಿ? ಆಗ ನಾನು ಅಂದ್ರೆ ಊರಾಗ ಆ ಕಡೆ ಒಡ್ಡಾಡ್ತಾ ಇರ್ತೀವಲ್ಲ, ಅವ್ರು ನಮಗ್ ನೋಡಿದ್ರು ಫೇಸ್ ಟು ಫೇಸ್. ಸೊ ನಿಮ್ ಮುಂಚೆನೆ ಒಂದು ಚಿಕ್ಕ ಪರಿಚಯ ಇತ್ತು, ಪರಸ್ಪರ ಮುಖ ಪರಿಚಯ ಇತ್ತು? ಮುಖ ಪರಿಚಯ ಇತ್ತು, ಒಡ್ಡಾಡ್ತಿರೋ. ನಮ್ಮೂರಿಂದಾನೇ ಅವ್ರ ಊರಿಗೆ ಹೋಗ್ಬೇಕು, ಆಗ ಬಸ್ ಬಂದ್ ಅಲ್ಲೇ ಇಳಿಸೋದು. ಏನಾಗಿತ್ತು ಅವ್ರ ಗಂಡನ್ಗೆ? ಅಂದ್ರೆ ಅವ್ರಿಗೆ ಅಲ್ಲೇ 50 ವರ್ಷ ಮೀರಿತ್ತು. ಇವ್ರಿಗೆ ಮದ್ವೆ ಆದಾಗೆ 45 ವರ್ಷ. ಅಯ್ಯೋಯ್ಯೋ, ಅಂದ್ರೆ ಈಗಿಗೆ 21, ಆತನಿಗೆ 50 ಅನ್ನೋ ಅರ್ಥ. ಇವ್ರು ಹಂಗೆ ಲೆಕ್ಕ ಹಾಕೋದಾದ್ರೆ ಇವ್ರ ಮಗಳ ಏಜ್ನ ಅವ್ರ ಮದ್ವೆ ಆಗಿರಂಗೆ. ಅವ್ರಿಗೂ ಇವ್ರಿಗೂ ತುಂಬಾ ಏಜ್ ಗ್ಯಾಪ್ ಇತ್ತು. ಇವ್ರಿಗೆ ಅಂದ್ರೆ ಅವ್ರು ಯಾವ ತರ ಅಂದ್ರೆ, ಈಗ ನಮ್ಮ ಅಪ್ಪ ಅಮ್ಮಂಗ್ ನಾನು ಬೆಲೆ ಕೊಡ್ತೀನಿ, ಅವ್ರು ಯಾರು ತೋರಿಸ್ತಾರ ಅದು ಮದ್ವೆ ಆಗಿರ್ತೀನಿ ಅಂತ ಹೇಳಿ ಮದ್ವೆ ಆಗಿರೋದು ಅವರು. ಪ್ರಾಮಾಣಿಕ. ಹೌದು. ಅದೊಂದು ಅವ್ರ ಹತ್ರ ಅತಿಶಯಕ್ ಮಾಡ್ಲೇಬೇಕದು. ಈಗ ನಮ್ಮ ಹತ್ರ ಏನ್ ಅದೇನ್ ಅವ್ರೇನ್ ಹಂಗೆ ಹಿಂಗೆ ಅಂತ ಏನು ಹೇಳ್ಕೊಂಡಿಲ್ಲ, ಶೇರ್ ಮಾಡ್ಕೊಂಡಿಲ್ಲ ಸರ್. ನಾನು ಏನು ಶೇರ್ ಮಾಡ್ಕೊಂಡಿಲ್ಲ. ಆಯ್ತು, ಅದಕ್ಕೆ ಆಮೇಲೆ ಬರ್ತೀನಿ. ಸೊ ಪರಿಚಯ ಆಯ್ತು, ನಿಮ್ಗೆ ಅಷ್ಟೊತ್ತಿಗೆ ಗೊತ್ತಿತ್ತ ಅಥವಾ ಆಕೆ ಹೇಳಿದ್ರ? ಇಲ್ಲ ಸರ್, ಎಲ್ಲ ಅವರೇ ಹೇಳಿದ್ರು. ನಾನ್ ನೋಡಿದ್ನಲ್ಲ ಸರ್ ಅವ್ರನ್ನ, ನಮ್ಮೂರ ಅಲ್ವಾ ಇದ್ದಿದ್ದು. ಸೊ ಹಿಂಗ ಆಗಿದೆ ಅಂತ ಗೊತ್ತಿತ್ತು? ಹಿಂಗ ಆಗಿದೆ ಅಂತೆಲ್ಲ ಗೊತ್ತಿತ್ತು. ಎಲ್ಲ ನನಗೆ ಗೊತ್ತಿದ್ದೆ, ಅದು ಪರಿಚಯ ಆಗಿದ್ದದು. ಆಮೇಲೆ ಅದಾದ್ಮೇಲೆ ಹಂಗೆ ಪರಿಚಯ ಆಗಿ ನಂಬರ್ ಎಲ್ಲ ಎಕ್ಸ್ಚೇಂಜ್ ಆಗಿ ಓಡಾಡ್ಕೊಂಡಿದ್ವಿ ಒಂದು 5-6 ತಿಂಗಳ ಗಂಟ. ಓಡಾಡೋದು ಅಂದ್ರೆ ಹಂಗೇನಿಲ್ಲ. ಈಗ ಟೌನ್ ಕಡೆ ಏನಾರ ಬಂದ್ರೆ ಅವ್ರು ಕೆಲಸ ಮಾಡ್ತಾರೋ ಜಾಗದಲ್ಲಿ ನಮ್ಗೆ ಏನಾರ ಒಂದ್ ಸ್ವಲ್ಪ ಕಡಲಾಗಿರ್ಬೋದು, ಮನೆಗೆ ಏನಾರ ಕಾಳಾಗಿರ್ಬೋದು, ಆ ತರ ಹಂಗೆ ಪರಿಚಯ ಆಗಿ ಮಾತಾಡ್ಕೊಂಡಿದ್ವಿ. ಇವಾಗೂ ಹಂಗೆ ಇದೆ. ಬಟ್ ಅಂದ್ರೆ ಅವ್ರ ಈಗ 2 ಮಕ್ಳಿಗೆ ಒಂದು ಅವ್ರ ಹಸ್ಬೆಂಡ್ ತೀರ್ಕೊಂಡಿದ್ದಾರೆ.
ಹ್ಮ್ ಅವ್ರ ಅಪ್ಪ ಅಮ್ಮ ಎಲ್ಲ ಮದುವೆ ಮಾಡ್ಕೊಟ್ಟಾದ್ಮೇಲೆ ಇವ್ರು ಏನು ಆ ಥರ ಏನು ಇದು ಮಾಡ್ಕೊಂಡಿಲ್ಲ. ಹಸ್ಬೆಂಡ್ ಎಲ್ಲ ತೀರೋದ್ಮೇಲೆ ಇವ್ರು ಹಂಗೆ ಸಿಂಗಲ್ ಆಗಿ ಇದ್ದಾರೆ. ಅಂದ್ರೆ ಗಂಡದ ಮನೇಲ? ಇಲ್ಲ, ಗಂಡನ ಮನೆ ಇಲ್ಲ, ಅವ್ರ ಮನೆಗೆ ಬಂದಿದ್ದಾರೆ ಇವಾಗ. ತವ್ರ ಮನೆಗೆ ಬಂದು ಸಿಂಗಲ್ ಆಗಿ ಉಳ್ಕೊಂಡವ್ರೆ. ಸಿಂಗಲ್ ಆಗಿ ಉಳ್ಕೊಂಡವ್ರೆ, 2 ಮಕ್ಳಿದಾವೆ. ಮಕ್ಳು ಎಷ್ಟು ವಯಸ್ಸಿನವರು? ಒಬ್ಬರಿಗೆ ಬಂದು 5 ವರ್ಷ, ಒಬ್ಬರಿಗೆ ಬಂದು 2 ವರ್ಷ ಆಗಿದೆ. ಓಕೆ. ನಾನೇನಂದ್ರೆ ಅವ್ರ ಹತ್ರ ಇನ್ನು ಏನು ನಾನು ಅಂದ್ರೆ ಫ್ರೆಂಡ್ಸ್ ಆಗಿದ್ವಿ, ಎಲ್ಲ ಆಗಿದ್ವಿ, ಬಟ್ ಏನು ಹೇಳ್ಕೊಂಡಿಲ್ಲ ನಾನು ಅವ್ರ ಹತ್ರ ಇನ್ನು. ಏನಿದೆ ನಿಮ್ಮ ಮನ್ಸಲ್ಲಿ, ಏನಿದೆ ಅವ್ರ ಬಗ್ಗೆ? ಏನಿದೆ ಅಂದ್ರೆ ಅವ್ರನ್ನ ಮದುವೆ ಆಗೋಣ, ಅವ್ರಿಗೊಂದು ಲೈಫ್ ಕೊಡೋಣ ಅಂತ ನನ್ ಮೈಂಡ್ ಅಲ್ಲಿ ಇರೋದು. ಅದನ್ನ ಅವ್ರ ಹತ್ರ ಏನು ಹೇಳ್ಕೊಂಡಿಲ್ಲ. ಅವ್ರಿಗೆ ಚೆನ್ನಾಗಿ ಪರಿಚಯ ಆಗಿ ಅವ್ರ ಮೈಂಡ್ ಅವ್ರಿಗೆ ಹೇಳ್ಕೊಳಕ್ ಬಂದ್ರು ಅವ್ರು ಫಸ್ಟ್ ಹೆಣ್ಮಕ್ಳು ಏನು ಹೇಳ್ಕೊಳಲ್ವಲ್ಲ ಸರ್. ಬಟ್ ನಿಮ್ಗೆ ಅನ್ಸುತ್ತಾ ಅವ್ರಿಗೂ ಆ ಭಾವನೆ ಇದೆ ಅಂತ? ಹೀಗೆ ಅನ್ಸುತ್ತೆ ಸರ್. ಅವ್ರು ಮಾತಾಡೋದೇ ಆಗ್ಲಿ, ಇನ್ನೊಂದೇ ಆಗ್ಲಿ, ಆಮೇಲೆ ನಮ್ ಜೊತೆ ಫೋನ್ ಕಾಂಟ್ಯಾಕ್ಟ್ ಇರಂಗೆ, ಅಂದ್ರೆ ನಾನು ಹೇಳೋದು ಯಾವ ತರ ಅಂದ್ರೆ ನಮ್ ಜೊತೆ ಇದ್ದಂಗೆ ಹೊರಗಡೆ ಎಲ್ಲೂ ಇಲ್ಲ ಸರ್ ಅವರು. ಓಕೆ ಓಕೆ. ಆತರ. ಆಮೇಲೆ ನಾವೇನಾರು ಅದು ಬೇಡ, ಅದು ಈ ತರ ಆಗುತ್ತೆ ಬೇಡ ಅಂದ್ರೆ ಅದು ನಮ್ ಮಾತನ್ನೆಲ್ಲ ಕೇಳ್ತಾರ ಅವರು. ಅವ್ರಿಗೆ ಎಲ್ಲಾ ಕಡೆ ಹೇಳ್ಕೊಡೋ ಸಿಚುವೇಶನ್ ಬಂದ್ರು ಅವ್ರು ಏನು ಹೇಳ್ಕೊಂತ ಇಲ್ಲ ಇವಾಗ. ಯಾಕೆಂದ್ರೆ ಅವ್ರಿಗೆ 2 ಮಕ್ಳಿಗೆ ಅಂತೆಲ್ಲ ಗೊತ್ತು. ಅದಕ್ಕೆ ನಾವು ನಿಮ್ಮನ್ನ ಅದೇ ಈಗ ರೀಸೆಂಟ್ ಆಗಿ 1-2 ಪ್ರೋಗ್ರಾಮ್ ನೋಡಿದ್ವಿ. ಅವರು ಮಕ್ಕಳಿಗೆ ಅಂತ ಗೊತ್ತು, ಎಲ್ಲ ಈಗ ಏನ್ ಗೊತ್ತು, ನೀನ್ ಅವ್ರ ಸವಾಸ ಯಾಕೆ ಮಾಡಿದ್ರಿ ಅಂತ ಕೇಳಿದ್ರಿ ನೀವು. ಅಂದ್ರೆ ಅವ್ರು ಹೇಳ್ತಿರೋ ಕ್ವಶನ್ಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ. ಅದಕ್ಕೆ ಅದೆಲ್ಲ ನೋಡಿದ್ಮೇಲೆ ಸ್ವಲ್ಪ ನಾನು ಇಲ್ಲ ಕೇಳೋಣ ಅಂತಲ್ಲ, ಇದ್ರ ಬಗ್ಗೆ ನಾನು ಕ್ಲಾರಿಟಿ ತಗೊಬೇಕು. ನಾವ್ ಇದ್ರ ಬಗ್ಗೆ ತುಂಬಾ ಜನ ವಯಸ್ಸಾದವ್ರು ಇರ್ತಾರೆ, ನಮ್ಮೂರವ್ರು, ನನಗ್ ತುಂಬಾ ಪರಿಚಯ ಇರೋರು ಇರ್ತಾರಲ್ಲ, ಅವ್ರಿಗೆ ಎಲ್ಲ ಇಂಡೈರೆಕ್ಟ್ ಆಗಿ ಕೇಳೋದು. ಈಗ ನಿಮ್ ಜಾಗದಲ್ಲಿ ಯಾರೋ ಒಬ್ರು ಇರ್ತಾರೆ, ಅವ್ರಿಗೆ 2 ಮಕ್ಳು ಇರ್ತವೆ, ನೀವ್ ಅವ್ರನ್ನ ಮದುವೆ ಆಗಿದ್ರೆ ಊರಲ್ಲಿ ಏನಂತಾರೆ ನಿಮ್ಮನ್ನ? ಒಳ್ಳೆ ವಿಷಯ ಬರುತ್ತಾ, ಪಾಸಿಟಿವ್ ಬರುತ್ತಾ, ನೆಗೆಟಿವ್ ಆಗಿ ಬರುತ್ತಾ ಅಂತ ಕೇಳೋಣ ಅಂತ ಅವ್ರನ್ನೆಲ್ಲ ಕ್ವಶನ್ ಮಾಡೋದು. ಅವ್ರು ಏನಾದ್ರು ಪಾಸಿಟಿವ್ ಆಗಿ ಹೇಳಿದ್ರೆ ನನ್ ಮೈಂಡ್ ಒಂಥರ ಬರುತ್ತೆ. ಅವ್ರು ನೆಗೆಟಿವ್ ಆಗಿ ಹೇಳಿದ್ರೆ ಹಿಂಗ ಆಗ್ಬಿಡುತ್ತೆ, ಬೇಡ ಅನ್ಸುತ್ತೆ. ಅದಕ್ಕೆ ನಾವ್ ನಿಮಗ್ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ. ನಾನು ಹೇಳಿದ್ರೆ ಹೆಂಗ್ ಹೇಳ್ತೀರ ನಂಗೆ ಮಾಡ್ತೀರಾ ಮತ್ ನೀವು? ಅದು ಇನ್ನೂ ಹೇಳ್ಬೇಕು ಅಂದ್ರೆ ನಾನು ಇನ್ನೊಂದು ಹೇಳ್ಬೇಕು. ಅಪ್ಪ ಅಮ್ಮಂಗೆ ಏನಾದ್ರು ಈ ಬಗ್ಗೆ ಏನಾದ್ರು ಕೇಳ್ಕೊಂಡೋದ್ರೆ ಅವ್ರು ನಮ್ ಭಾಷೆಲಿ ಹೇಳ್ಬೇಕು ಅಂದ್ರೆ ಮೆಟ್ಟಾಗಿ ಹೊಡಿತಾರೆ, ಕೆರ್ದಾಗ ಹೊಡಿತಾರೆ. ಹೌದು. ಬಟ್ ನನ್ ಮೈಂಡ್ ಅಲ್ಲಿ ಏನಿದೆ ಅಂದ್ರೆ ನನ್ಗೆ ಇದೊಂದು ಕೊಟ್ರೆ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟಿರೋದು ಸರಿಯಾಗುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ. ಆಯ್ತು. ಈ ತರ ಇದೆ, ಅಪ್ಪ ಅಮ್ಮನೂ ಈ ತರ ಅಂತಾರೆ ಅಂತ ಹೇಳಿದೀನಿ. ನೀವ್ ಏನ್ ಹೇಳ್ತೀರ ಅದನ್ನ. ಅಪ್ಪ ಅಮ್ಮ ಈ ವಿಚಾರವಾಗಿ ಒಪ್ಪೋದೇ ಇಲ್ಲ ಅಂದ್ರೆ ನೀವು ಸ್ವಲ್ಪ ಅವ್ರ ಜೊತೆನೆ ಒಂದಷ್ಟು ಹುಟ್ಟಾಗ್ಲಿಂದ ನೀವು ನೋಡಿರ್ತೀರಿ ಅವ್ರ ಸ್ವಭಾವ ಎಂಥದ್ದು ಅಂತ. ಸೊ ಇಂಥ ವಿಚಾರಗಳನ್ನ ತುಂಬಾ ಧಾರಾಳವಾಗಿ ನೋಡೋ ಮನಸ್ಸು ಅಪ್ಪ ಅಥವಾ ಅಮ್ಮ ಇಬ್ಬರಲ್ಲಿ ಒಬ್ಬರಿಗೆ ಯಾರಿಗಾದ್ರೂ ಇದೆ ಅಂತ ಅನ್ಸುತ್ತಾ? ಇಲ್ಲ ಸರ್, ಅವ್ರಿಬ್ರು ತುಂಬಾ ಅಂದ್ರೆ ನಮ್ಮ ಅಪ್ಪ ಅವ್ರ ಅವಾಗಿಂದನು ಸ್ವಲ್ಪ ತಮ್ಮ ಎಲ್ಲ ಹೋದ್ಮೇಲಂತೂ ತುಂಬಾ ಒಂಥರ ಪೊಸೆಸಿವ್ನೆಸ್ ಆಗ್ಬಿಟ್ಟಿದ್ದಾರೆ. ಸಂಬಂಧಿಕರ ಮುಂದೆ ಹಿಂಗೆ ಬದುಕ್ಬೇಕು, ಹಂಗ್ ಬದುಕ್ಬೇಕು. ಮತ್ತೆ ಒಂದು ಸಾಮಾಜಿಕವಾಗಿ ಅಲ್ಲಿ ಸ್ವಲ್ಪ ದೊಡ್ಡವ್ರ ಹಿಂದೆ ಮುಂದೆ ಓಡಾಡಿ ದೊಡ್ಡ ಕುಟುಂಬ ಅಥವಾ ದೊಡ್ಡ ಮರ್ಯಾದಸ್ಥರ ಕುಟುಂಬ ಅನ್ನೋದೊಂದು ಸಂಪ್ರದಾಯ ಬೇರೆ, ಭಾವನೆ ಬೇರೆ ಇದೆ. ಹೌದು ಸರ್, ಅದೊಂದಿದೆ. ಆಯ್ತು. ಈಗ ಇದನ್ನ ಬಹಳ ಸೂಕ್ಷ್ಮ ವಿಚಾರ ಅಂತ ನೀವು ಪರಿಗಣಿಸಬೇಕು. ಇದನ್ನ ಸರಿಯಾಗಿ ನಿಭಾಯಿಸದೆ ಹೋದರೆ ತುಂಬ ದೊಡ್ಡ ತಪ್ಪುಗಳಾಗುತ್ತವೆ. ಆಯಿತು, ಇಲ್ಲಿ ನಾನು ಮೊದಲು ಏನು ವಿಚಾರ ಹಂಚಿಕೊಳ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ಈ ಥರದ ಒಂದು ಹೆಣ್ಣುಮಗಳು 21 ವರ್ಷಕ್ಕೆ 2 ಮಕ್ಕಳು, ಗಂಡ ತೀರೋಗಿದ್ದಾರೆ. ಹೇಗೆ ಪ್ರಭು ಶ್ರೀರಾಮಚಂದ್ರ ತಂದೆಯ ಮಾತಿಗೆ ಕಟ್ಟು ಬಿದ್ದು ತನ್ನದಲ್ಲದ ತಪ್ಪಿಗೆ ಕಾಡುವ ಅನ್ನೋ ಹಾಗೆ ಈ ಹೆಣ್ಮಗಳ ಗತಿ ಆಗ್ಬಿಟ್ಟಿದೆ ಕತೆ.
ತಂದೇನೂ ತಪ್ಪಿಲ್ಲ. ಅಪ್ಪ ಅಮ್ಮ ಏನೇ ಹೇಳ್ತಾರೋ, ನನಗಿಂತ 15, 20, 25 ವರ್ಷ ದೊಡ್ಡವರನ್ನು ಮದುವೆ ಆಗದ ಪರಿಣಾಮ ಇವತ್ತಿಲ್ಲಿ ಬಂದು ಕೂತಿದೆ. ಹೌದಲ್ಲಪ್ಪ? ಹೌದೌದು ಆ ಸರ್. ಹೆಣ್ಮಗಳ ಯಾವ ತಪ್ಪಿತ್ತು ಇಲ್ಲಿಗೆ ಬಂದು ತಲುಪಲಿಕ್ಕೆ? ಆಯಿತು, ವಿಧಿ ಅಂತ ಹೇಳಿ ಕೈ ತೊಳ್ಕೊಳ್ಳೋದಾದರೆ 15 ವರ್ಷದ 16 ವರ್ಷದ ಒಂದು ಹೆಣ್ಮಗಳಿಗೆ ಆ ಹೆಣ್ಣಿಗಿಂತ 20, 25, 30 ವರ್ಷ ದೊಡ್ಡಗಿರೋ ಒಬ್ಬ, ಅಥವಾ ವಯಸ್ಸಲ್ಲಿ ತುಂಬ ಮುಂದಿರುವ 30 ವರ್ಷ ದೊಡ್ಡವನನ್ನು ಮದುವೆ ಮಾಡೋದು ಯಾವ ಧರ್ಮ ಅದು? ಅಂದರೆ ಯೋಚನೆ ಮಾಡಿ, ಆ ಹೆಣ್ಣು ಸಂಸ್ಕಾರದ ದೃಷ್ಟಿಯಿಂದ ನೋಡಿದ್ರೆ ತಂದೆ ತಾಯಿ ಮಾತನ್ನು ಮೀರದೇ ಇರೋ ಹೆಣ್ಮಗಳು ಅನ್ನೋ ಕಾರಣಕ್ಕೆ ಬಹಳ ದೊಡ್ಡ ಸ್ಥಾನದಲ್ಲಿ ನಿಲ್ತಾಳೆ. ಆದರೆ ತನ್ನ ಬದುಕನ್ನು ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಆಕೆ ಅತಿ ಮೂರ್ಖಳು. ಹೌದು ಸರ್. ಯಾಕಂದರೆ ಈ ಕಥೆಯನ್ನು ನೀವು ಇಲ್ಲಿ ಹೇಳಿ ಸಮಾಜದಲ್ಲಿ ಇಂಥದ್ದೇ ಪರಿಸ್ಥಿತಿಯನ್ನು ಎದುರಿಸ್ತಿರೋ ಅಥವಾ ಎದುರಿಸಲು ಮುಂದೆ ಬರುವ ಸವಾಲುಗಳಿಗೆ ತಂದೆ ತಾಯಿಗಳು ಏನೋ ಮಗಳಿಗೆ ಬೆದರಿಸೋ ಅಥವಾ ಅವನಿಗೆ ದುಡ್ಡಿದೆ ಅದಿದೆ ಅಂತ ಹೇಳಿ ಆ ಹೆಣ್ಣಿಗಿಂತ 15, 20 ವರ್ಷ ದೊಡ್ಡವರನ್ನು ಮದುವೆ ಮಾಡಲಿಕ್ಕೆ ಹೋದರೆ ಕತೆ ನಾಳೆ ಏನಾಗುತ್ತೆ ಅಂತ. ಆಯಿತು, ಇದೊಂದು ಕಡೆ. ಆದರೆ ನಾನು ಹೇಳೋದು ಏನೋ ಆಕೆ ಹಣೆ ಬರ ಅಂತಲೇ ಅಂದ್ಕೊಂಬಿಡೋಣ. ಆಕೆ 21 ವರ್ಷ, 2 ಮಕ್ಕಳಿದ್ದಾವೆ. ಏನೋ ಆಕೆದೊಂದು ಸಂಸ್ಕಾರ, ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ನಾವು ಬದುಕ್ತೀವಿ, ನನ್ನ ಅಪ್ಪ ಅಮ್ಮ ತಲೆ ತಗ್ಗಿಸುವಂಥದ್ದು ನಾನು ಏನೂ ಮಾಡಲ್ಲ, ಹಂಗೆ ಅಂದ್ಕೊಂಡು ತವ್ರ ಮನೇಲಿ ಬಂದು ಬದುಕುತ್ತಿದ್ದಾರೆ. ಇಲ್ಲಿ ಒಂದು ವೇಳೆ ನೀವು ಸಮಾಜವನ್ನು ಬದಿಗಿರಿಸಿ, ಸಮಾಜವನ್ನು ಧಿಕ್ಕರಿಸಿ, ನಾನು ಈ ಹೆಣ್ಮಗಳಿಗೆ ಬದುಕನ್ನು ಕೊಡ್ತೀನಿ, ಅವಳ 2 ಮಕ್ಕಳನ್ನು ಜೊತೆಗೆ ಅವಳನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ಯಾರೇ ಎದುರಿಗೆ ಬಂದರೂ ನಾನು ಅದನ್ನು ವಿರೋಧಿಸಿದ್ರು ನಾನು ಅದನ್ನು ದೂರ ಇಟ್ಟು ನಾನು ಇವಳಿಗೆ ಒಂದು ಬದುಕು ಕೊಡ್ತೀನಿ ಅನ್ನೋದಿದ್ರೆ ಮಾತ್ರ ಅವಳಲ್ಲಿ ಆಸೆ ಕನಸುಗಳನ್ನು ತುಂಬಬೇಕು. ಯಾವಾಗ ನಿಮಗೆ ನಿಮ್ಮ ಮನೆತನದ ಗೌರವ, ನಿಮ್ಮ ತಂದೆ ತಾಯಿಗಳ ಆ ಮಟ್ಟಿನ ಒಂದು ಈ ಥರದಕ್ಕೆಲ್ಲ ಒಪ್ಪದೇ ಇರೋ ಮನಸ್ಥಿತಿ, ಅಥವಾ ಸಮಾಜದಲ್ಲಿ ಈ ಥರದ ಪರಿಸ್ಥಿತಿಗಳನ್ನು ಅವಶ್ಯವಾಗಿ ವಿರೋಧ ಅಥವಾ ತುಂಬ ವ್ಯಂಗ್ಯ ಮಾಡ್ತಾರೆ, ಅದೇನು ಹೊಸ ವಿಚಾರ ಅಲ್ಲ. ಆದರೆ ನಿಮಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ. ನಿಮಗೆ ಈಕೆಯ ಕುರಿತು ಇರುವ ಕರುಣೆ ಅವಶ್ಯವಾಗಿ ಶ್ರೇಷ್ಠವಾದದ್ದು. ನೀವು ದೊಡ್ಡ ಮನುಷ್ಯರಾಗಿದ್ದೀರಿ. ಯಾಕಂದರೆ ಇಲ್ಲ ಸರ್, ನಾನು ಇಂಥ ಹೆಣ್ಮಗಳಿಗೆ ಒಂದು ಬಾಳು ಕೊಡ್ತೀನಿ ಸರ್, ಅವಳು ಬದುಕಲ್ಲಿ ನಾನು ಹೋಗ್ತೀನಿ ಸರ್, ಆ ಮಕ್ಕಳನ್ನು ನನ್ನ ಮಕ್ಕಳು ಅಂತ ಅಂದುಕೊಳ್ತೀನಿ ಸರ್, ಅವಳನ್ನು ನಾನು ನನ್ನ ಹೆಂಡತಿ ಅಂದುಕೊಳ್ತೀನಿ ಸರ್, ಎಂದಾಗಿರೋ ಯಾವುದನ್ನು ನಾನು ಅವಳಿಗೆ ನೆನಪು ಮಾಡಿ ನೋವು ಕೊಡೋದಿಲ್ಲ. ಮತ್ತು ಈ ಕೆಟ್ಟ ಪ್ರಪಂಚದಲ್ಲಿ ನಾನು ಅವಳಿಗೆ ಗಂಡನಾಗಿ ನನ್ನ ಜೀವನವನ್ನು ಅವಳೊಂದಿಗೆ ಕಳೀತೀನಿ ಸರ್. ಹಾಗೆ 2 ಮಕ್ಕಳಿರೋ ಆ ಹೆಣ್ಣುಮಗಳು, ಏನೂ ತಪ್ಪು ಮಾಡದ ಆ ಹೆಣ್ಣು ಮಗಳ ಕುರಿತು ಅತ್ಯಂತ ಪ್ರೀತಿ ವ್ಯಕ್ತಪಡಿಸ್ತಾ ಇರೋ ನೀವು ದೊಡ್ಡ ಮನುಷ್ಯರೇ ಹೌದು. ಆದರೆ ನಿಮಗೂ ಕೂಡ ಇದನ್ನು ಮೀರಿದ ಸಾಮಾಜಿಕ ಕಟ್ಟುಪಾಡುಗಳ ಕುರಿತು ನಿಮಗೊಂದು ಭಯ ಇದ್ದೇ ಇದೆ, ಹೌದಲ್ಲ? ಹೀಗೆ ಇರಬೇಕಾದ್ರೆ ಒಂದು ಆ ಹೆಣ್ಮಗಳು ಸುಮ್ಮನೆ ತನ್ನ ಪಾಡಿಗೆ ತಾನು ಹೋಗಲಿ, ಸುಮ್ಮನಿದ್ದು ಬಿಡು. ಅದನ್ನು ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಆಗಬೇಡ ಅಂತ ಹೇಳುತ್ತಿಲ್ಲ, ಆದರೆ ಆಗುವ ಮನಸ್ಸು ಮಾಡೋದಿದೆಯಲ್ಲ, ಈ ಸಮಯದಲ್ಲಿ ಇನ್ನೂ ನೀವು ಹೇಳ್ಕೊಂಡಿಲ್ಲ, ಆಕೆನೂ ಹೇಳ್ಕೊಂಡಿಲ್ಲ, ಇನ್ನೂ ಆ ಮಟ್ಟಿಗೆ ದೊಡ್ಡ ಕನಸುಗಳು ಕಟ್ಕೊಂಡಿಲ್ಲ, ನೀವಿಬ್ಬರು ಪರಸ್ಪರ ಹುಚ್ಚರಾಗಿಲ್ಲ. ಇದೇ ಈ ಪರಿಸ್ಥಿತಿ, ಈ ಮೊದಲ ಹಂತಗಳಲ್ಲೇ ನೀವು ದೂರ ಆಗಿಬಿಟ್ರೆ ಏನು ನಷ್ಟ ಇಲ್ಲ. ಆದರೆ ಆಕೆ ಇಷ್ಟು ನೋವಲ್ಲಿರುವ, ಇಷ್ಟು ಅನ್ಯಾಯವನ್ನು ನೊಂದಿರುವ ಆ ಹೆಣ್ಮಗಳಿಗೆ ನೀವು ಸುಮ್ಮನೆ ಕನಸುಗಳನ್ನ ಹುಟ್ಟಿಸಿಬಿಟ್ಟು ನಾಳೆ ದಿನ ಮದುವೆ ಆಗ್ತೀನಿ ಅಂತ ನಾಳೆ ದಿನ ಏನೋ ಹೇಳ್ಕೊಂಬಿಡ್ತೀರಪ್ಪ, ಅವಳು ಒಬ್ಬುಡ್ತಾಳಪ್ಪ, ನಂಬ್ತಾಳಪ್ಪ, ನಾಡಿದ್ದು ಅಯ್ಯೋ ನಮ್ಮ ಅಪ್ಪ ಒಪ್ಪಲ್ಲ, ಸಮಾಜ ಹಿಂಗನ್ನುತ್ತೆ ಹಂಗನ್ನುತ್ತೆ, ಅದು ಹೆಂಗಾಗುತ್ತೆ ಗೊತ್ತಾ, ನಂಬಿಸ್ಬಿಟ್ಟು ಕುತ್ತಿಗೆ ಕುಯ್ದಂಗೆ ಆಗ್ಬಿಡುತ್ತೆ. ನಿಜವಾಗ್ಲೂ ನಿಮಗೆ ಈ ಸಮಾಜವನ್ನು, ನಿನ್ನ ತಂದೆ ತಾಯಿಯನ್ನು, ನಿನ್ನ ಸಂಬಂಧಿಕರನ್ನು, ನಿನ್ನ ಮನೆಯ ಆ ದೊಡ್ಡ ಸ್ಥಿತಿಯನ್ನು ಎದುರಿಸಿ ನಾನು ಇದನ್ನು ತಗೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನಿಜವಾಗ್ಲೂ ನಿಮ್ಮ ಹೃದಯಕ್ಕಿದೆಯಾ, ಪ್ಲೀಸ್ ಹಂಗೋಗಿ, ತಪ್ಪಿಲ್ಲ. ಅವ್ರನ್ನೆಲ್ಲ ನೀವು ಎದುರು ಹಾಕೊಂಬಿಟ್ಟು ಆಗ್ಬಿಡ್ಬೇಕು ಅಂತಲೂ ಏನಿಲ್ಲ, ಹೌದಲ್ವಾ? ಆದರೆ ಆದಮೇಲೆ ಈ ಸಮಾಜ ವ್ಯಾಘ್ರದಂತೆ ನಿನ್ನ ಮೇಲೆ ಮುಗಿಬೀಳುತ್ತೆ. ಅದು ನಿನ್ನ ತಂದೆ ತಾಯಿಗಳಿಂದ ಹಿಡಿದು ಎಲ್ಲರೂ ನೀನಿಲ್ಲದ ಸಮಯದಲ್ಲಿ ಈಕಿಗೆ ಚಿತ್ರಹಿಂಸೆ ಕೊಡ್ತಾರೆ. ಹಾಗಾಗಿ ಇದು ಹೆಂಗಾಗ್ಬಿಡುತ್ತೆ, ನಮ್ಮಲ್ಲಿ ಒಂದು ಹಿರಿಯರ ಕತೆ ಹೇಳ್ತಿದ್ರು, ಯಾರೋ ಒಬ್ಬ ಭಿಕ್ಷುಕ ಜೋರಾಗಿ ಮಳೆ ಬರ್ತಿತ್ತಂತೆ, ಜೋರು ಮಳೆ, ಗುಡುಗು ಸಿಡ್ಲು, ಏನು ಅಷ್ಟು ಭಯಂಕರ ಚಳಿನೂ ಇತ್ತು, ಚಳಿಗಾಲದ ಸಮಯ, ಜಿಡಿ ಮಳೆ ಬರ್ತಾ ಇದೆ, ಎಲ್ಲೋ ಗಡಗಡ ನಡುಕೊಂಡು ಅಲ್ಲಿ ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಂತೆ ಪಾಪ. ಅವನನ್ನು ನೋಡಿದ ಒಬ್ಬ ಶ್ರೀಮಂತ ಮನೆಯ ಕಿಟಕಿಯಿಂದ ನೋಡಿದ್ನಂತೆ, ಅಯ್ಯೋ ಎಷ್ಟು ನಡುಗ್ತಾ ಇದ್ದಾನೆ,
ಅವನಿಗೆ ಅವನ ಹತ್ರ ಹೋಗ್ಬಿಟ್ಟು ಯಾಕಪ್ಪ ಎಷ್ಟು ನಡುಗ್ತಾ ಇದೆಯಾ, ಇರು ನಾನು ಒಳಗಡೆ ಹೋಗಿ ನಿನಗೆ ಬೆಡ್ಶೀಟ್ ತಂದು ಕೊಡ್ತೀನಿ ಅಂತ ಆ ಶ್ರೀಮಂತ ಮತ್ತೆ ಮನೆಗೆ ಬಂದ. ಏನೋ ಕೆಲಸದಲ್ಲಿ ಅದನ್ನು ಮರೆತುಬಿಟ್ಟು ಹಂಗೆ ಮಲ್ಕೊಂಬಿಟ್ಟ ಅವನು. ಆದರೆ ಈ ಗಡಗಡ ನಡುಗ್ತಾ ಇದ್ನಲ್ಲ, ಈ ಬೀದಿಯಲ್ಲಿ ಕೂತ್ಕೊಂಡು ಮಳೆ ಚಳಿ ನಡುಗ್ತಾ ಇದ್ನಲ್ಲ, ಅವನಿಗೆ ಅಲ್ಲಿವರೆಗೂ ಅವನು ಚೆನ್ನಾಗೇ ಇದ್ದ. ಏನೋ ನನ್ನ ಹಣೆ ಬರ ಹಿಂಗೆ ಇರೋಣ ಅಂತ ಅವನ ಪಾಡಿಗೆ ಅವನ ಚಳಿ ಮಳೆಯನ್ನು ತಡ್ಕೊಳ್ಳೋ ಶಕ್ತಿ ಅವನಿಗಿತ್ತು. ಯಾವಾಗ ಇವನೊಬ್ಬ ಶ್ರೀಮಂತ ಬಂದು ಇರು ನಾನು ನಿನಗೆ ಬೆಡ್ಶೀಟು ಎಲ್ಲ ವ್ಯವಸ್ಥೆ ತರ್ತೀನಿ ಅಂತ ಹೋದ್ನೋ ಅವನಿಗೆ ಆಸೆ ಹುಟ್ಟುಬಿಡ್ತು. ಓ ತರ್ತಾರೆ ಅಂತ ಹೇಳಿ ಅವನಿಗೆ ಮೊದಲಿದ್ದ ಶಕ್ತಿನೇ ಹೊರಟೋಯ್ತು. ಕಡೆಗೆ ಬೆಳಿಗ್ಗೆ ಆಗುತ್ತೆ, ಆ ಶ್ರೀಮಂತ ಮತ್ತೆ ಕಿಟಕಿಯಿಂದ ನೋಡ್ತಾನೆ, ಇವನು ಸತ್ತು ಮಲಗಿದ್ದಾನೆ, ಸತ್ತು ಬಿದ್ದಿದ್ದಾನೆ ಈ ಭಿಕ್ಷುಕ. ಅಲ್ಲೊಂದು ಚೀಟಿ ಇರುತ್ತೆ, ಅದನ್ನು ಬಂದು ಶ್ರೀಮಂತ ಓದ್ತಾನೆ. ಆ ಭಿಕ್ಷುಕ ಸಾಯೋ ಮುಂಚೆ ಏನು ಬರೆದಿದ್ದ ಅಂದರೆ, ನೋಡಿ ನಾನು ಹೆಂಗೋ ಚಳಿ ಮಳೆಯಲ್ಲಿ ನನ್ನ ಹಣೆ ಬರ ಅಂತ ಇದ್ದೆ, ನೀವು ಯಾವಾಗ ತಂದು ಕೊಡ್ತೀನಿ ಇಲ್ಲೇ ಇರಿ ಅಂತ ಹೇಳೋದ್ರೋ ನೀವು ಬರಲಿಲ್ವೋ, ನಾನು ನನ್ನ ಶಕ್ತಿಯೇ ನನಗೆ ಹೊರಟೋಯ್ತು. ನಾನು ನಿಮಗೆ ಕಾದು ನನಗೆ ನನ್ನ ಮೊದಲು ಚಳಿಯನ್ನು ಎದುರಿಸೋ ಶಕ್ತಿ ಇತ್ತು, ಬಟ್ ನೀವೇನೋ ನನಗೆ ಉಪಕಾರ ಮಾಡ್ತೀರಾ ಅಂತ ಹೇಳಿ ಅದನ್ನೇ ನಂಬಿಕೊಂಡು ನನ್ನ ಜೀವ ಬಿಡೋ ಪರಿಸ್ಥಿತಿ ಬಂತು, ಇನ್ಯಾರಿಗೂ ಹಿಂಗೆ ಮಾಡಬೇಡಿ ಅಂತ ಬರೆದಿದ್ದಂಥವನು. ನೀವು ಹೋಗದೇ ಇದ್ದರೆ ನೀವೊಂಥರ ಶ್ರೀಮಂತನ ಥರ. ಈಗ ನೀವು ಹೋಗಿ ಭರವಸೆ ಕೊಟ್ಟುಬಿಟ್ಟು ಆಕೆಗೆ ತಡ್ಕೊಳ್ಳೋ ಶಕ್ತಿ ಇದೆ, ಏನೋ ಆಕೆ ಹಣೆ ಬರ ನಡೀತಾ ಇದೆ, ನೀವು ನಾನು ಮದುವೆ ಆಯ್ತೀನಿ, ನಾನು ಹಂಗಿರ್ತೀನಿ ಅಂತ ನೀವು ಅಂತಲ್ಲ ಯಾರೇ ಆದರೂ ಅಷ್ಟೇ, ಈ ಥರದವ್ರಿಗೆ ಹೋಗಿ ಭರವಸೆ ಕೊಟ್ಟುಬಿಟ್ಟು ಆಮೇಲೆ ನೀವು ಮರ್ತು ಬಿಟ್ರೆ ಅವರು ಇರೋ ಜೀವನನೂ ಹಾಳಾಗ್ಬಿಡುತ್ತೆ. ಹೌದಲ್ಲ? ಹೌದು ಸರ್, ಮಕ್ಕಳಿಗೆಲ್ಲ ಅದೇ ಯೋಚನೆ ಮಾಡ್ತೀನಿ. ನಿಜವಾಗ್ಲೂ ನಾನು ಹೇಳೋದೇನೆಂದರೆ, ನನ್ನ ಪ್ರಕಾರ ನಿನ್ನ ಮನೆತನದ ಆ ಬೆಳವಣಿಗೆ ಅಥವಾ ಇವತ್ತಿಗಿರುವ ಒಂದಷ್ಟು ಕಟ್ಟುಪಾಡುಗಳು, ನಿಮ್ಮ ತಂದೆಗಿರುವ ಒಂದು ಸ್ಟ್ರಿಕ್ಟು ಅಥವಾ ಎಲ್ಲ ನೋಡಿಕೊಂಡ್ರೆ ಇದಾಗದೇ ಇರೋ ಕೆಲಸ ನಿಮಗೆ. ನಾನು ಹೇಳೋದು, ಒಂದು ವೇಳೆ ಇಲ್ಲ ಸರ್ ನಾನು ಖಂಡಿತ ಆಕೆಯನ್ನು ಬಿಡಲ್ಲ ಸರ್, ಈ ಜಗತ್ತೇ ಎದುರಾಗಲಿ ಸರ್, ಆ ರೇಂಜಿಗಿದ್ದರೆ ಅದು ಭಾಳ ದೊಡ್ಡ ರಿಸ್ಕ್. ಅದು ನಿಮಗೆ ನಿಜವಾಗ್ಲೂ ತಗೊಳ್ತೀನಿ ಅಂದರೆ ಗ್ರೇಟ್. ಬಟ್ ಅಲ್ಲೆಲ್ಲೋ ಒಂದು ಕಡೆ ನೀವು ಇಲ್ಲ ನಮ್ಮ ಅಪ್ಪ ಅಮ್ಮ ಕಣ್ಣೀರು ಹಾಕೋದು ನಾವು ನೋಡೋಕ್ಕಾಗಲ್ಲ, ನಾಳೆ ಒಂದು ದಿವಸ ನಾನು ಇವಳನ್ನು ಬಿಡಲಿಕ್ಕೂ ನಾನು ತಯಾರಿದ್ದೀನಿ ನನ್ನ ಅಪ್ಪ ಅಮ್ಮನಿಗೋಸ್ಕರ ಅನ್ನೋ ಆ ಮಾತಾಪಿತೃಗಳ ಪ್ರೇಮ ಇರೋದಾದರೆ ಪ್ಲೀಸ್ ಈಕೆ ಸವಾಸವನ್ನು ಒಂದು ಫ್ರೆಂಡಾಗಿ ಮುಂದುವರಿಸ್ತೀನಿ ಅಂದರೂ ಕೂಡ ಅದೊಂದು ಭಾವನೆ ಹುಟ್ಟಿಸಿದಂತೆ ಆಗುತ್ತಲ್ಲಪ್ಪ. ಬೇಡ, ಆಕೆಗೇನೋ ಒಂದು ಬದುಕಿರುತ್ತೆ, ಏನೋ ಮಾಡಿಕೊಳ್ಳಿ. ಯಾಕಂದರೆ ಇಡೀ ಸಮಾಜವೇ ಆಕೆಯನ್ನು ಇವತ್ತಿಗೆ ಯಾರನ್ನೇ ಮದುವೆ ಆದರೂ ಕೂಡ ಅದರಲ್ಲೂ ಏನೋ ಒಂಚೂರು ಮದುವೆ ಆಗಿ ಹೆಂಡ್ತಿ ಬಿಟ್ಟು ಹೋಗಿ ಏನೋ ವಯಸ್ಸಾಗಿರೋಂಥರ ಏನೋ ಕಾಯಿಲೆ ಇರೋ ಒಬ್ಬ ವ್ಯಕ್ತಿನ ಮದುವೆ ಆಗಿ ಆ ಥರದ್ದೇನೋ ಅವಳು ಅಂದರೆ ಆ ಹೆಣ್ಣು ಒಬ್ಬ ರೋಗಿನ ಮದುವೆ ಆಗಬೇಕು, ಇಲ್ಲ ಒಂದು ಆಕೆಗಿಂತ 40-50 ವರ್ಷದವನ್ನ ಮದುವೆ ಆಗಬೇಕು, ಇಲ್ಲ ಯಾರೋ ಬಡವನ ಮದುವೆ ಆಗಬೇಕು, ಅಥವಾ ಈ 3ನೇ ಮದುವೆ ಆಗಬೇಕು. ಇಂಥದ್ದೇನೋ ಆದರೆ ಮಾತ್ರ ಸಮಾಜ ಸುಮ್ಮನಿರುತ್ತೆ. ನಿನ್ನಂಥ ಒಬ್ಬ ಯುವಕನನ್ನು ಆ ಹುಡುಗಿ ಮದುವೆ ಆಗ್ಬಿಟ್ರೆ ಏನೇನೋ ಮಾತಾಡುತ್ತೆ ಅಂತ ನೀನು ಬಿಟ್ಬಿಡು ಅಂತ ಹೇಳ್ತಾ ಇಲ್ಲ, ಬಟ್ ನಿಮಗೂ ಗೊತ್ತು ನಿಮ್ಮ ಮನೆ ಪರಿಸ್ಥಿತಿ ಏನು ಅಂತ. ಹೌದು ಸರ್, ಈಗ ಸಮಾಜಕ್ಕೆ ಎದುರುದೇ ಇಲ್ಲ ಸರ್. ನಾನು ಅಪ್ಪಂಗೆ ಸ್ವಲ್ಪ ಅದು ಸಮಾಜವೇ ಎಲ್ಲ ಅಷ್ಟೇ. ನಿಮ್ಮ ತಂದೆ ತಾಯಿಗಳ ಅಭಿಪ್ರಾಯ ಸುಮ್ಮನೆ ಬರ್ತಾ ಇಲ್ಲ, ಅವರು ಕೂಡ ಸಮಾಜ ಹಿಂಗನ್ನುತ್ತೆ ಅಂತಲೇ ನಿನ್ನ ಮೇಲೆ ಒತ್ತಡ ಹಾಕೋದು. ತಂದೆ ತಾಯಿಗಳಿಗೆ ಸ್ವತಃ ಈ ಹೆಣ್ಮಗಳು ಪರಿಸ್ಥಿತಿ ನೋಡಿ ಅಯ್ಯೋ ಪಾಪ ಅನ್ನೋ ಬುದ್ಧಿ ಬರ್ಬೋದು, ಬಟ್ ಅವರು ಕೂಡ ಸಮಾಜಕ್ಕೆ ಎದುರು ಬದುಕ್ತಾವ್ರಲ್ಲ. ಅದೇ ಸರ್, ಈಗ ನಾವೀಗ ಮದುವೆಯಾಗಿ ಹೊರಗಡೆ ಇದ್ದು ನಾನು ಜೀವನ ಮಾಡ್ತೀನಿ ಅಂದ್ರೆ ಅದೇನೋ ಒಂದು ರೇಂಜ್ ಮಾಡ್ಕೊಂಡು ಹೋಗ್ಬೋದಾಯ್ತು. ಬಟ್ ನಾವು ಹೊರಗಡೆ ಬೇಡ ಊರಲ್ಲೇ ಇರ್ಬೇಕು ಅಂತ ಅವ್ರು ಇದ್ದರು, ಅವ್ರು ನಮ್ಮ ಮಕ್ಕಳು ಅಂತ ನಾನು ಟ್ರೀಟ್ ಮಾಡಿದ್ರು ನಮ್ಮ ಮನೆಯವ್ರು ಟ್ರೀಟ್ ಮಾಡ್ಬೇಕಲ್ಲ, ಅದೇ ಸರ್ ಯೋಚನೆ ಮಾಡ್ತಾರೆ. ಹಾಗಾಗಿ ಎಲ್ಲ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ, ಇವೆಲ್ಲ ಬೇಡ. ನಿಮಗೆ ನಿಮ್ಮ ಬದುಕೇನಿದೆ ಅದನ್ನು ನೋಡ್ಕೊಳ್ಳಿ. ಅದೊಂದು ಮಹಾಪಾಪ ನನ್ನ ಪ್ರಕಾರ. ಎಷ್ಟು ದೊಡ್ಡ ಪಾಪ ಅಂದರೆ ಅವ್ರ ತಂದೆ ತಾಯಿಗಳು ಮಾಡಿರುವ ಅನ್ಯಾಯವೇ ದೊಡ್ಡದಿದೆ ಇಲ್ಲಿಗೆ. ಆ ಹೆಣ್ಮಗಳಿಗೆ ಈ ಸ್ಥಿತಿಗೆ ಆಯಿತು, ಅದನ್ನು ವಿಧಿ ಆಟ ಅಂತಲೇ ಕರೆಯೋಣ. ಏನೋ ಹಂಗೆ ಅವಳು ಪಾಡಿಗೆ ಹತ್ತಿತ್ತು ಹಂಗಾಯಿತು ಅಂತ. ಆದರೆ ಅಂಥ ಹೆಣ್ಣುಮಗಳಿಗೆ 21 ವರ್ಷಕ್ಕೆ 2 ಮಕ್ಕಳನ್ನು ನೋಡಿಕೊಂಡು ಗಂಡ ಇಲ್ಲದ ಒಂದು ಜೀವನ ಬದುಕುವುದಿದೆಯಲ್ಲ, ಅವಳನ್ನು ಎಲ್ಲರೂ ಬಳಸಿಕೊಂಡು ಬಿಸಾಡ್ಲಿಕ್ಕೆ ನೋಡ್ತಾರೆ ಹೊರತು ಆ ಮಕ್ಕಳನ್ನು ತನ್ನ ಮಕ್ಕಳು ಅಂತ ನೋಡ್ಕೊಳ್ಳೋ ನಿಮ್ಮಂಥವ್ರಿಗೆ ಸಿಗಲ್ಲ ಸರ್. ಓಕೆ, ನಿಮಗೇನು ಆ ಬುದ್ಧಿ ಮನಸ್ಸು ಬಂದಿದೆ ನಿಜ,
ಬಟ್ ನೀವು ಒಂದು ಕುಟುಂಬದ ತಂದೆ ತಾಯಿಗಳ ಕನಸುಗಳು ಆಸೆಗಳನ್ನು ಹೊತ್ತೇ ತಿರುಗಾಡ್ತಿದ್ದೀರಿ. ಹಾಗಂತ ಈಕೆಗೇನೋ ಅದ್ಭುತ ಮಾಡ್ಲಿಕ್ಕೆ ಹೋಗಿ ನಿನ್ನ ಅಪ್ಪ ಅಮ್ಮನಿಗೆ ದ್ರೋಹ ಮಾಡು ಅಂತ ನಾನು ಹೇಳ್ತಾ ಇಲ್ಲ, ಬಿಟ್ಬಿಡು. ನನ್ನ ತಂದೆ ತಾಯಿಗಳದ್ದು ಒಂದು ಕನಸೆ, ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಕೆಲವೊಮ್ಮೆ ಹೆಣ್ಣಿನ ಮೇಲಿನ ಆಸೆಗೆ ಕ್ಷಣಿಕ ಕಾಲ ಅಪ್ಪ ಅಮ್ಮ ಏನಂದ್ರೂ ಪರವಾಗಿಲ್ಲಮ್ಮ ನಾನು ನಿನ್ನೊಂದಿಗೆ ಇರ್ತೀನಿ ಅಂತ ಕೆಲವು ಹುಡುಗರು ಹೇಳ್ಬಿಟ್ಟಿರ್ತಾರೆ. ಅದನ್ನೇ ಈಕೆ ನಂಬಿಟ್ಟಿರ್ತಾಳೆ. ಮದುವೆಯಾಗಿ ಒಂದು 4 ತಿಂಗಳು ಆದಮೇಲೆ ಅಪ್ಪ ಅಮ್ಮ ಆಡೋ ಗೋಳಾಟ ನೋಡೋಕ್ಕಾಗದೆ ಅವ್ರ ಕಡೆಗೆ ಹೋಗ್ಬಿಡ್ತಾನೆ ಇವನು. ಆಮೇಲೆ ಇವಳು ಬೇಕಾರಿ ಆಗ್ಬಿಡ್ತಾಳೆ. ಅಲ್ಲಿ ಮದುವೆ ಆಗಿರೋರ ಬೇಕಾಗಿಲ್ಲ ಸರ್, ಈಗ ಅವ್ರು ಫಸ್ಟ್ ಮದುವೆ, ಆ ಹುಡುಗನು ಫಸ್ಟ್ ಮದುವೆ, ಅವ್ರ ಲೈಫಲ್ಲಿ ಆಗಿರೋದನ್ನೆಲ್ಲ ಕೇಳಿ ನೋಡಿ. ಹಂಗೆ ಅಲ್ಲ, ಹಂಗೆ ಅದೇ ಹೇಳಿದ್ದು. ಅಂತ ಹೊಸ ಮದುವೆ, ಮೊದಲನೇ ಮದುವೆ ಅನ್ನೋ ಸಂಬಂಧಗಳೇ ಇವತ್ತು ಉಳಿತಾ ಇಲ್ಲ. ಅದರಲ್ಲಿ 2 ಮಕ್ಕಳಿರೋ ಈ ಹೆಣ್ಮಗಳು ಜೀವನ ಕಷ್ಟ ಅಂತ ಹೇಳಲ್ಲ. ಏನೋ ಶಿವ ಆಕೆಗೂ ದಾರಿ ಮಾಡಿರ್ತಾನೆ. ಬಟ್ ನಿಮ್ಮಿಂದ ಮತ್ತೆ ನಾನು ಹೇಳಿದ್ನಲ್ಲ, ಭಿಕ್ಷುಕನ ಕತೆ ಆಗ್ಬಿಡುತ್ತೆ. ಆಕೆಗೇನೋ ಸಹಿಸ್ಕೊಂಡು ಹೋಗೋ ಶಕ್ತಿ ಇದೆ, ನಡೀತಾ ಇದ್ದಾಳೆ, ಸರಿ. ಆದರೆ ನೀವು ಬಂದು ಮತ್ತೆ ಆಸೆಗಳು ಹುಟ್ಟಿಸಿ, ಕನಸುಗಳು ಹುಟ್ಟಿಸಿ ಮತ್ತೆ ಅರ್ಧದಲ್ಲಿ ಬಿಟ್ಟು ಹೋದರೆ ಗಂಡನ ಸಾವು ಆಕೆಗೆ ದುಃಖ ಕೊಡ್ತೋ ಇಲ್ವೋ, ಆದರೆ ಇಲ್ಲೊಬ್ಬ ಮತ್ತು ಬಂದು ಆಸೆ ಹುಟ್ಟಿಸಿ ಕೈ ಕೊಟ್ಟನಲ್ಲ, ಅದು ಬಹಳ ಸಾಯೋಷ್ಟು ನೋವು ಮಾಡಿಬಿಡುತ್ತೆ. ಹೆಣ್ಣಿಗೆ ಎಲ್ಲ ರೀತಿಯಲ್ಲೂ ಆಕೆಗೂ ಆಸೆ ಆಕಾಂಕ್ಷೆಗಳು, ನನಗೊಬ್ಬ ಗಂಡ, ನನಗೊಬ್ಬ ಏನು ಜೀವನಕ್ಕೆ ನನಗೊಬ್ಬ ಪುರುಷ ಇದ್ದಾನೆ, ನನ್ನ ಮಕ್ಕಳಿಗೆ ತಂದೆ ಆಗಲಿಕ್ಕೆ, ನನ್ನ ಜೊತೆ ನಾನಿದ್ದೀನಿ ಇಂಥ ನಿಲ್ಲಲಿಕ್ಕೆ. ಅಪ್ಪ ಅಮ್ಮ ಎಷ್ಟು ಸಮಯ ಇರ್ಬೋದು, ಅವರು ಹೋದ ಮೇಲೆ ಗಂಡನೇ ಆಸರೆ. ಹಾಗಾಗಿ ಹೆಣ್ಮಕ್ಳನ್ನು ತಂದೆ ತಾಯಿಗಳು ಒಬ್ಬ ಯೋಗ್ಯ ಪುರುಷನನ್ನು ಹುಡುಕಿ ಆ ಪುರುಷನಿಗೆ ನನ್ನ ಮಗಳನ್ನು ಧಾರೆ ಎರೆದು ಕೊಡ್ತೀವಿ ಅಂತ ಕೊಡ್ತಾರೆ. ಯಾಕೆ? ಎತ್ತ ತಂದೆ ತಾಯಿಗಳು ಸದಾಕಾಲ ಮಕ್ಕಳ ಜೊತೆ ಇರಲಿಕ್ಕಾಗಲ್ಲ. ಅದಕ್ಕೆ ಗಂಡ ಅದು ಕೇವಲ ದೈಹಿಕ ಆಸೆಗಳಿಗೆ ಮಾತ್ರ ಅಲ್ಲ, ಅದು ಒಂದು ಮಾನಸಿಕ ಭದ್ರತೆ, ಮನಸ್ಸಿನ ಅಂತರಾಳದ ಭಾವನೆಗಳಿಗೆ ಸ್ಪಂದಿಸುವ, ತಾಳಿ ಕಟ್ಟಿಸಿಕೊಂಡ ಅಥವಾ ತಾಳಿ ಕಟ್ಟಿದ ಗಂಡ ಒಂದು ಹೆಣ್ಣನ್ನು ಅರ್ಥ ಮಾಡಿಕೊಳ್ಳುವಷ್ಟು ಎಲ್ಲ ರೀತಿಯಲ್ಲೂ. ಒಬ್ಬ ಹೊರಗಿನ ಪುರುಷ ಕೇವಲ ಅವನ ದೈಹಿಕ ಆಸೆಗಳಿಗೆ ಮಾತ್ರ ಆ ಹೆಣ್ಣನ್ನು ಒಂದಷ್ಟು ಸಮಯ ಪುಸಲಾಯಿಸಬಹುದು. ಅದರ ನಂತರ ಅವಳ ಸುಖ ದುಃಖ ಅವನಿಗೆ ಬೇಕಿಲ್ಲ ಅಲ್ವಾ? ಹಾಗಾಗಿ ನೀವು ಕೂಡ ಯಾಕಂದರೆ ನಾನೇನು ಹೇಳ್ತೀನಿ, ಇವು ಹಿಂಗೆ ಭಾವನೆಗಳು ಮುಂದುವರೆದಾಗ ನಿಮ್ಮ ಹಿಡಿತದಲ್ಲಿ ಇರಲ್ಲ. ಮುಂದೆ ಏನೇನೋ ರೂಪಗಳು ತಗೊಂಡು ಆಮೇಲೆ ಅಯ್ಯೋ ನಾನೊಂದು ಹೆಣ್ಣಿಗೆ ಅನ್ಯಾಯ ಮಾಡಿಬಿಟ್ಟೆ ಅನ್ನೋ ಪಶ್ಚಾತ್ತಾಪ ಇದೆಯಲ್ಲ, ನೀವು ಅಪ್ಸರೆ ಮದುವೆ ಆದರೂ ಅದು ನಿಮ್ಮನ್ನು ಕೊಲ್ತಾ ಇರುತ್ತೆ. ನಾನು ಅವ್ರ ವಿಷಯಗಳು ಯಾವುದೇ ತರ ಇಲ್ಲಿವರೆಗೂ ನಾನೇನೋ ವಿಷಯಗಳು ತಲೆ ಹಾಕಿಲ್ಲ. ಬೇಡವೇ ಬೇಡ. ಯಾಕಂದ್ರೆ ಅವ್ರಿಗೇನೇ ಕಷ್ಟದಲ್ಲಿರ್ಬೋದು, ಸ್ವಲ್ಪ ಅಮೌಂಟ್ ಬೇಕಾಗ್ಬೋದು, ಇನ್ನೊಂದಾಗ್ಬೋದು, ನಾನೇ ಅದನ್ನೆಲ್ಲ ಕೊಟ್ಟಿದ್ದೀನಿ. ಮಂತ್ಲಿ ನಾನು ಇಷ್ಟೇ ಅಂತಾನು ಕೊಟ್ಟಿದ್ದೀನಿ ಅವ್ರಿಗೆ. ನನ್ಗೇನ್ ಬೇಡ, ನನಗೀಗ ನೀವು ಸ್ವಲ್ಪ ಎಲ್ಲ ಆರಾಮಾಗಿ ಆಮೇಲೆ ಬೇಕಾದ್ರೆ ರಿಟರ್ನ್ ಕೊಡೋರಿ ಅಂತೆಲ್ಲ ಕೊಟ್ಟಿದ್ದೀನಿ. ತೊಂದರೆ ಇಲ್ಲ, ಕಷ್ಟಕ್ಕೆ ನೆರವಾಗಿ. ಆದರೆ ಈ ಥರದ ಮಾತುಕತೆಗಳು, ಯಾಕಂದ್ರೆ ನಾಳೆ ನಿಮಗೆ ಮದುವೆ ಆಗೋದಿರುತ್ತೆ, ನಿಮ್ಮ ಬದುಕಲ್ಲಿ ಯಾರು ಹೆಣ್ಮಗಳು ಬರೋಳಿರ್ತಾಳೆ, ಅಯ್ಯೋ ಬಿಡು ಅವಳಿಗೆ ನಾನು ಮದುವೆನಾಗಲ್ಲ ಸರ್, ಹಿಂಗೆ ಮಾತಾಡ್ಕೊಂಡಿರ್ತೀನಿ, ನಾಳೆ ನನ್ನ ಪಾಡಿಗೆ ನಾನು ಬೇರೆ ಹುಡುಗಿ ಮದುವೆ ಆಯ್ತೀನಿ ಅಂತ ನೀವು ಅಂದ್ಕೊಂಡಿರ್ತೀರ. ನಾನು ಎಂಥ ಕತೆ ಕೇಳಿದ್ದೀನಿ ಅಂದರೆ, ಆಯಿತು ನೀನು ಬೇರೆಯವ್ರ ಮದುವೆ ಆಗು ಅಂತ ಹೇಳಿ ನಿನ್ನ ಜೊತೆ ಆರಾಮಾಗಿ ಫ್ರೆಂಡ್ ಥರ ಮಾತಾಡ್ಕೊಂಡು ಏನೇನೋ ಮಾತಾಡ್ಕೊಂಡಿದ್ದವರು ನಿನ್ನ ಹೆಂಡತಿ ಬಂದ ಕಾಲಕ್ಕೆ ನಿನಗೆ ಶಾಪ ಆದವರು ಇದ್ದಾರೆ. ಈ ಹುಡುಗಿ ಮಾಡ್ತಾಳೆ ಅಂತ ಹೇಳ್ತಿಲ್ಲ, ಅದನ್ನೂ ಒಂದು ಕಡೆ ಎಚ್ಚರಿಸ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ಇಲ್ಲ ಸರ್, ನಾನು ಜಸ್ಟ್ ಉಪಕಾರ ಮಾಡ್ತೀನಿ ಸರ್, ನೀವು ಹೇಳ್ದಂಗೆ. ಇಲ್ಲಮ್ಮ ಅಂಥದ್ದೇನು ನಮ್ಮ ಮನೆಯಲ್ಲಿ ಒಪ್ಪಲ್ಲ, ನಾನು ಹಂಗಿರ್ಲಿಕ್ಕಾಗಲ್ಲ, ಬಟ್ ಫ್ರೆಂಡ್ ಆಗಿರಬಲ್ಲೆ, ನಿನ್ನ ಕಷ್ಟಕ್ಕೆ ಆಗಬಲ್ಲೆ ಅಂತ ಹೇಳಿ ಹಂಗೆ ಉಳಿಯಲ್ಲ ಸರ್. ಕೆಲವೊಂದು ಮುಂದುವರೆದು ಬಿಡ್ತವೆ. ಅಯ್ಯೋ ಬಿಡು, ಒಂದು ಫ್ರೆಂಡ್ ಅಲ್ವಾ, ಏನೋ ಮಾತಾಡೋಣ ಬಿಡು ಅಂತ ಮಾತಾಡಿರ್ತೀರ. ಮುಂದೊಂದು ನಿಮ್ಮ ಹೆಂಡತಿ ಬಂದ ಕಾಲದಲ್ಲಿ ಏನೇನೋ ಕೆಲವು ಕೆಟ್ಟ ಗಳಿಗೆಗಳು, ಕೆಟ್ಟ ಕಾಲ ಅಂತ ಬಂದಾಗ ಇಲ್ಲಿ ಮಾತಾಡಿರೋ ಕೆಲವು ಎಲ್ಲ ವಿಚಾರಗಳು ಅಲ್ಲಿ ಶಾಪ ಆಗ್ಬಿಡ್ತವೆ. ಅಯ್ಯೋಯ್ಯೋ, ನಾನು ಹಿಂಗೆಲ್ಲ ಅಂದ್ಕೊಂಡೆ. 10 ವರ್ಷದ ಹಿಂದೆ ಮಾಡಿದ ಕೊಲೆಗೆ ಇವತ್ತು ಜೈಲು ಶಿಕ್ಷೆ ಇದೆ. ಹಾಗೆ ಇವತ್ತು ಮಾಡಿದ ಎಡವಟ್ಟುಗಳಿಗೆ 10 ವರ್ಷದ ನಂತರ ಅವು ನಿಮ್ಮ ಹೆಂಡತಿ ಕಣ್ಣಿಗೆ ಬೀಳ್ಬೋದು, ಗೊತ್ತಿಲ್ಲ. ಹಾಗಾಗಿ ಈ ಸವಾಸವೇ ಬೇಡ. ಈ ಥರದ ಆಲೋಚನೆಗಳೇ ಬೇಡ. ಏನೋ ಕಷ್ಟಕ್ಕೆ ಆಗ್ತೀರಾ, ಆಕೆ ಕ್ಲಾರಿಟಿ ಕೊಡಬೇಕು. ಆ್ಯಂಡ್ ಏನು ಮಾತಾಡ್ಲಿಕ್ಕೆ ಹೋಗಬಾರ್ದು. ಸುಮ್ಮನೆ ಆಕೆಗೆ ಭಾವನೆಗಳು ಹುಟ್ಟಿಸಿ, ಆಸೆಗಳು ಹುಟ್ಟಿಸಿ, ನನ್ನ ಬದುಕಿಗೆ ಒಬ್ಬ ಯಾರೋ ಬಂದಿದ್ದಾನೆ, ನನ್ನ ಬದುಕಿಗೆ ಒಳ್ಳೆಯದಾಗುತ್ತೆ, ಆಕೆಗೆ ಬಹುಶಃ ಇನ್ಯಾರೋ ಆತಹ ಒಬ್ಬ ಯೋಗ್ಯ ಹುಡುಗನನ್ನು ಹುಡುಕಿ ಮದುವೆ ಮಾಡೋ ಕೆಲಸ ಮಾಡಿದ್ರು ಕೂಡ ಅದು ಇನ್ನೂ ಶ್ರೇಷ್ಠವಾದದ್ದೇ. ಮದುವೆ ಮಾಡಬೇಕಂತಾನೆ ಸರ್.
ಅಲ್ಲ ಅದು ನೀವು ಅಂಥದ್ದು ಯಾರೋ ಒಂದು ಅವ್ರ ಮನೆಯವ್ರಿಗೆ ಹೇಳಿನೋ ಅಥವಾ ನೀವೇ ಯಾರನ್ನೋ ಹುಡುಕಿನೋ ಅಥವಾ ಅಂಥದ್ದೇನೋ ಆ ಹುಡುಗಿ ಇಚ್ಛೆ ಇದ್ದರೆ ಆಗೋ ಇಚ್ಛೆ ಇದ್ದರೆ ನೀವು, ಯಾಕಂದರೆ ನಿಮ್ಮ ಮನೇಲಂತೂ ಅದು ನೊಪ್ಪಲ್ಲ ಅನ್ನೋದಾದರೆ ಅಂಥ ಯಾರೋ ನೊಂದಿರೋ ಒಬ್ಬ ಹುಡುಗ ಇದ್ದರೆ ಎರಡನೇ ಮದುವೆ ಆಗಿರ್ಬೋದು ಅಥವಾ ಯೋಗ್ಯ ಕಂಡ್ರೆ ಅಂಥವ್ನು ಏನಾದರೂ ಇದ್ದರೆ ಅದನ್ನು ಮಾಡಲೇಬೇಕು ಅಂತಲ್ಲ, ನೀವು ಆ ಮೂಲಕ ಏಕೆಗೊಂದು ಬದುಕನ್ನು ಕೊಡಿಸ್ಬೋದು ಅಷ್ಟೇ, ಹೌದಲ್ಲ? ಹೌದೌದು ಸರ್. ಅದು ಬಿಟ್ಟರೆ ಇನ್ನು ಮಿಕ್ಕ ದಾರಿ ಬಂದಾಗಬೇಕು, ಅದೆಲ್ಲ ಒಳ್ಳೇದಲ್ಲ. ಪರವಾಗಿಲ್ಲ, ಇವತ್ತು ಕರೆ ಮಾಡಿ ಅದನ್ನು ಹೇಳ್ಕೊಂಡಿದ್ದು ಒಳ್ಳೇದೇ ಆಯಿತು. ಇವೆಲ್ಲ ಮುಂದೆ ಭಾಳ ಸೂಕ್ಷ್ಮ ವಿಚಾರಗಳು. ಹೌದು, ಲಾಸ್ಟ್ 2 months ಇಂದ ಸ್ವಲ್ಪ ಹಂಗೆ ಬಿಹೇವಿಯರ್ ಸ್ವಲ್ಪ ಗೊತ್ತಾಗ್ಬಿಡುತ್ತಲ್ಲ ಸರ್, ತುಂಬಾ ಹತ್ರ ಆಗೋದು, ಆಮೇಲೆ ಮಾತಾಡೋದೇ ಆಗ್ಬೋದು ಎಲ್ಲ ಗೊತ್ತಾಗ್ಬಿಡುತ್ತೆ. ಹೌದು, ಅದಾದ್ಮೇಲೆ ನಾನು ನಿಮಗೆ ಫೋನು ನನ್ನ ಲೈಫಲ್ಲಿ ಏನಾದ್ರೂ ಒಂದು ಇನ್ಸಿಡೆಂಟ್ ಆಗ್ಬೇಕು ಅವಾಗೇ ನಾನು ಕಾಲ್ ಮಾಡ್ಬೇಕು ನಿಮಗೆ, ಸುಮ್ಮನೆ ಮಾತಾಡಬಾರ್ದು ಅವ್ರ ಹತ್ರ ಅಂತೇಳಿ ನಾನು ಹೇಳ್ತಾನೆ ಇದ್ದೆ. 2 ವರ್ಷದಿಂದ ನಾನು ಫೋನ್ ಮಾಡಿದೆ. ಈಗ ನೀವು 2 ತಿಂಗಳಿಂದ ನನಗೀಗ ತುಂಬಾ ಅಂದ್ರೆ ತುಂಬಾ ಫೋನ್ ಮಾಡಿ 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 ನಾನೇ ಸಾಕಾಗ್ಬಿಟ್ಟಿದ್ದೀನಿ. ಗಾಡಿ ಓಡಿಸ್ತಾ ಇದ್ರೆ ಅವ್ರ ಫೋನ್ ಎತ್ತುದು ಇಲ್ಲೇ ಸೈಡ್ಗೆ ಹಾಕೋಣ, ಜಾಗ ಇಲ್ದೆ ಅವ್ರಿಗೆ ಪರವಾಗಿಲ್ಲ, ಗಾಡಿ ಬೇಕಾದ್ರೆ ಗೊಂಕಲ್ಲಿ ಹೊರ್ಗ್ಬಿಟ್ಟು ನಿಲ್ಸೋಣ ಅಂತ ಏನೇನೋ ಯೋಚನೆ ಮಾಡ್ಕೊಂಡು ಹೋಗ್ತಿದೆ. ಅಯ್ಯೋ ದೇವರೇ, ಇರ್ಲಿ ನೋಡಿ, ನಾನು ಹೇಳೋದು ನಂಬಿಕೆ ಬಲವಾಗಿರಲಿ, ಭಗವಂತ ಹೇಗೋ ಒಂದು ದಿನ ಅದನ್ನು ಈಡೇರಿಸ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಪ್ರಯತ್ನ ಮಾಡ್ತಾ ಇರಬೇಕು. ಬಟ್ ನೋಡಿ, ಇವತ್ತು ನಿಮಗೆ ಅಂಥ ಸಮಯ ಒದಗಿ ಬಂದಿದೆ, ಅದಕ್ಕೆ ತಕ್ಕಂತೆ ಕರೆನೂ ಸಿಕ್ಕಿದೆ. ಇವಾಗೊಂದು ಕ್ಲಾರಿಟಿ ಆಯಿತು. ಓ ಹೌದು, ನಾನು ನನ್ನ ಮನೆಯವರು ನನ್ನನ್ನು ಕಷ್ಟಪಟ್ಟು ಬೆಳೆಸಿದ್ದಾರೆ, ಅಥವಾ ಎಲ್ಲ ಕೈ ಕೊಟ್ಟರು ಕೂಡ ನನ್ನ ತಂದೆ ಅಷ್ಟೆಲ್ಲ ಸಾಲ ಹೊತ್ಕೊಂಡು ನಮ್ಮನ್ನು ಇಷ್ಟು ಕಷ್ಟಪಟ್ಟು ಏನೋ ಮರ್ಯಾದೆಯಿಂದ ಬದುಕಿ ಬಾಳಿದ್ದೀವಿ. ಇದೊಂದು ವಿಚಾರದಲ್ಲಿ ನಾನು ಆ ಹುಡುಗಿಗೆ ಬಾಳು ಕೊಡೋಕೆ ಹೋಗೋ ಯೋಚನೆ ಧರ್ಮವದ್ದದ್ದೇ ಆದರೂ ಕೂಡ ನನ್ನ ತಂದೆ ತಾಯಿಯ ಅಪೇಕ್ಷೆಯನ್ನು ನಾನೊಬ್ಬ ಮಗನಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಆ ದೃಷ್ಟಿಯಲ್ಲಿ ನೋಡಿದ್ರೆ ಈ ಹೆಣ್ಣಿಗೆ ನಾನು ಬೇರೆ ಮೂಲಕ ಉಪಕಾರ ಮಾಡೋಣ, ಅದು ಬಿಟ್ಟು ಭಾಳ ಸಂಗಾತಿಯಾಗಿ ತಗೊಳ್ತೀನಿ ಅನ್ನೋದು ಬಹುಶಃ ನನ್ನ ಶಕ್ತಿಗೂ ಮೀರಿದ ಒಂದು ದುರಾಲೋಚನೆ ಆಗ್ಬಿಡುತ್ತೆ. ಯಾವುದನ್ನು ನಾನು ಈಡೇರಿಸೋಕ್ಕಾಗಲ್ವೋ ಅದನ್ನು ಪ್ರಯತ್ನ ಪಡ್ಲಿಕ್ಕೆ ಹೋಗೋದು ಮೂರ್ಖತನ. ವಾನರರಿಗೋ ರಾಮನಿಗೋ ಚಂದ ಸಮುದ್ರಕ್ಕೆ ಸೇತುವೆ ಕಟ್ಟೋದು, ನಮಗೂ ಎಂತ ಚಂದ ಆಗಲ್ಲ ಸರ್ ಅವೆಲ್ಲ. ಕೆಲವೊಮ್ಮೆ ಕಟ್ಟಣ ಬಿಡು ಅಂತ ಮುಂದುವರೆದು ಬಿಡ್ತೀರ, ಅಲ್ಲ ಆಗಲ್ಲ. ಹಾಗಾಗಿ ನೀರಲ್ಲಿ ಮುಳುಗಿ ಹೋಗ್ಬೇಕಾಗುತ್ತೆ. ಆಮೇಲೆ ಬೇಡ, ಇವತ್ತು ಆ ವಿಚಾರವನ್ನು ಕ್ಲಾರಿಟಿ ತಗೊಂಡಿದ್ದೀರಾ, ಆಯ್ತವ. ಅಂಥದ್ದೇನೋ ಯಾರಾದರೂ ಯೋಗ್ಯ ಪುರುಷ ಕಂಡಾಗ ಅವ್ರ ಮೂಲಕ ಅವ್ರಿಗೂ. ಬಟ್ ನಾ 21 ವರ್ಷಕ್ಕೆ ಪಾಪ ಅವ್ರ ಮನೆಯವ್ರು ಮದುವೆ ಮಾಡೋ ಪ್ರಯತ್ನ ಮಾಡಿಲ್ವಾ ಈ ವಿಚಾರದಲ್ಲಿ, ಮತ್ತೊಂದು ಮದುವೆ ಮಾಡೋದು? ಅದಕ್ಕೆ ಸರ್ ನಿಮ್ಮ ಹತ್ರ ಮಾತಾಡಿದ್ರೆ ನನಗೆಲ್ಲ ಸ್ವಲ್ಪ ನಿಜ ಹೇಳ್ಬೇಕು ಅಂದ್ರೆ ಒಂದು ಅಣ್ಣನ ಸ್ಥಾನದಲ್ಲಿ, ಒಬ್ರು ದುರ್ಗಾ ಸ್ಥಾನದಲ್ಲಿ, ತಂದೆ ಸ್ಥಾನದಲ್ಲಿ ಎಲ್ಲಾರ್ಗು ಆನ್ಸರ್ ಮಾಡಿದ್ರು ಸರ್. ಹೇಳಿ ಅವರು ಲೈಫಲ್ಲಿ ಯಾವ ತರ ತಗೊಂತಾರೋ ಇಲ್ವೋ ಗೊತ್ತಿಲ್ಲ ಸರ್. ನಾನ್ ಮಾತ್ರ ಈಗ ನೀವು ಇವತ್ತು ಏನ್ ಹೇಳಿದ್ರ ಅದನ್ನ ಮಾತ್ರ ನಿಮ್ಮ ದೊಡ್ಡ ಗುಣ. 23 ವರ್ಷಕ್ಕೆ ಎಂಥ ದೊಡ್ಡ ಪ್ರಬುದ್ಧತೆ ಇದೆ ನಿಮಗೆ. ಅಂಡ್ ನನ್ನ ಪ್ರಶ್ನೆ ಇದ್ದಿದ್ದು, ಆ ಹೆಣ್ಮಗಳಿಗೆ ಇನ್ನೊಂದು ಮದುವೆ ಮಾಡೋ ಪ್ರಯತ್ನ ಅವ್ರ ಮನೆಯವ್ರು ಮಾಡಿಲ್ವಾ? ಅಂದ್ರೆ ಸರ್ ಅವ್ರಿಂದಾನೇ ಸರ್ ಅಲ್ವಾ ಈ ತರ ಎಲ್ಲ ಆಗಿರೋದು. ಪಶ್ಚಾತ್ತಾಪ ಇದೆಯಾ ಅವ್ರಿಗೆ? ಅವ್ರಿಗೆ ತುಂಬಾ ಇದೆ ಸರ್. ಅವ್ರ ಮನೆ ಈಗ ಅವ್ರ ಮದುವೆ ಆಗಿ ಸತ್ತೋದ್ರಲ್ಲ, ಅವ್ರಿಗೆ ರಿಲೇಷನ್ ಅಂದ್ರೆ ತಮ್ಮ ಎಲ್ಲ ಇದಾರೆ. ಅವರು ಆಸ್ತಿ ವಿಚಾರದಲ್ಲಿ ಆಗಲಿ ಇನ್ನೊಂದೇ ಅಲ್ಲಿ ನಾನು ಇವ್ರಿಗೆ ಕೊಡಲ್ಲ ಅಂದ್ರೆ ಫಸ್ಟ್ನೇ ಹೆಂಡತಿ ಮಗ ಒಬ್ರು ಇದಾರೆ. ಏನೇ ಆಗ್ಲಿ ಹಿರಿಯ ಹೆಂಡತಿ ಮಗಂಗೆ ಹೋಗ್ಬೇಕು, ಇವ್ರಿಗೆ ಏನು ಕೊಡಲ್ಲ ಅಂತ ಹೇಳಿ ಏನೇನೋ ಊರಲ್ಲಿ ಯಜಮಾನ್ರು ಇರ್ತಾರಲ್ಲ ಸರ್, ಆ ತರ ಎಲ್ಲ ಕೇಸ್ ಆಗಿ ಅವ್ರ ಅಪ್ಪನ ಮನೆ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ. ಅವ್ರ ಅಪ್ಪನೂ ಅಷ್ಟೇ, ಅಂದ್ರೆ ತುಂಬಾ ವಯಸ್ಸಾಗಿದೆ. ಈಗ ಇವ್ರ ಮಗಳೇ ದುಡ್ಡಿ ಮಕ್ಕಳನ್ನ ಅವ್ರ ಅಪ್ಪನ್ನ ಸಾಕೊಂಡು ಇದಾರೆ ಸರ್. ಯಪ್ಪ, ಯಾವ ತಂದೆ ಯಾವ ಆಸ್ತಿಗೋಸ್ಕರ ಮಾಡಿದ್ರೆ ಈಗ ಅದು ಇಲ್ವಲ್ಲ? ಅದು ಇಲ್ಲ ಸರ್. ಅವ್ರ ಫಸ್ಟ್ನೇ ಮಗ ಒಬ್ಬ ಬಂದ, ಗೊತ್ತಾಯ್ತು. ಅವನ್ ಬಂದ್ಮೇಲೆ ನಿಜ ನಿಜ ಸರ್ ಅಲ್ಲ ಆಯ್ತು ಸರ್. ನಾವೇನು ನಿರೀಕ್ಷೆ ಮಾಡಬಾರ್ದು ಸರ್. ಅದು ಮಾಡ್ಬೇಕು ಅಂದ್ರೆ ನಾವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಈ ಹೆಣ್ಣಿಗೆ ನನಗನ್ಸುತ್ತೆ ಮಗಳಿಗೆ ಒಬ್ಬ ಗುಣವಂತ ಅಳಿಯನೇ ನಿಜವಾದ ಆಸ್ತಿ ಆಗ್ತಾನೆ ಹೊರತು ಮಿಕ್ಕಿದ್ದೆಲ್ಲ ಸುಳ್ಳು. ಈಗ ವಿಜಯ್ ಅವ್ರ ಅಪ್ಪಂಗೆ ಬಂದು 55 ವರ್ಷ ಸಮಥಿಂಗ್ ಇದೆ. ಅವ್ರ ಮದುವೆ ಆಗಿರೋ ಹುಡುಗನು ಅಷ್ಟೇ, ಅವ್ರ ಸ್ನೇಹಿತರೆ ಅನ್ಸುತ್ತೆ ಸರ್. ನನ್ಗೆ ಇಷ್ಟಕ್ಕೆ ಅವ್ರ ಲೈಫ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ.
ಅವ್ರ ಸ್ನೇಹಿತರೇ ಇರ್ಬೇಕು, ಅದಕ್ಕೆ ಮದುವೆ ಮಾಡ್ಕೊಟ್ಟಿರ್ಬೋದು ಅಂತ ನನ್ನ ಒಂದು ಇದು. ಅಲ್ಲ, ಆತ ತೀರೋದನಿಗೂ 50 ಮೇಲೆ ಆಗಿದೆ ಅಂದ್ರೆ ಹೆಚ್ಚು ಕಮ್ಮಿ ಸ್ನೇಹಿತರಂಗೆ ಇರ್ತಾರಲ್ಲ. ಹೌದು ಸರ್, ಹೌದು. ನಾನೇನ್ ಹೇಳೋದು ಅಂದ್ರೆ ಸರ್, ದುಡ್ಡು ಕಾಸು ಯಾವ್ದು ನೋಡ್ಬಾರ್ದು ಸರ್. ಅವ್ನ್ ಬಡವನೇ ಆಗ್ಲಿ ಸರ್, ಈಗ ಒಬ್ಬ ಡ್ರೈವರ್ ಆದ್ರು ಇನ್ನೊಬ್ಬನೇ ಆದ್ರು ಅವ್ರ ಮಕ್ಳು ಸಾಕ್ದೇ ಇರೋಷ್ಟು ನಾನಾ ಲಕ್ಷ ಅಂದ್ರೆ ದುಡಿಮೆ ಇಲ್ದೇ ಇರೋಷ್ಟು ಯಾರು ಇರಲ್ಲ ಸರ್. ಇಲ್ಲ, ಮಿನಿಮಮ್ ಅವ್ರಿಗೆ ಹೊಟ್ಟೆಪಾಡು ನೋಡ್ಕೊಳ್ಳುವಷ್ಟಂತೂ ದುಡಿಮೆ ಮಾಡ್ತಾರೆ. ಸರ್ ಚಟಗ್ ಅಲ್ಲ, ಮೈ ತುಂಬ ಚಟಗಳಿದ್ದು ತಿಂಗ್ಳಿಗೆ 10 ಲಕ್ಷ ದುಡಿದ್ರೆ ಏನ್ ಬಂತು? ಏನು ಬರಲ್ಲ ಸರ್. ಅದೇ ಆ ಗಂಡನ ಆಸ್ತಿ ಹಿಡಿತಾನೆ, ಅದು ಅವನ ಸೇವೆ ಮಾಡ್ತಾನೆ ಜೀವನ ಪೂರ್ತಿ ಅಲ್ಲ, ಸೇವೆ ಮಾಡೋದು ಅದ್ಭುತವಾಗಿರ್ಬೋದು, ಆದರೆ ಚಟಗಳು, ಮೈತುಂಬ ಚಟಗಳು, ಪರಸ್ತ್ರೀ ಸವಾಸ ಅಥವಾ ಏನೋ ಈ ಥರ ಇದೆ ಅಂದಾಗ ನೀವು ಸಿರಿವಂತ, ನನ್ನ ಮಗಳನ್ನ ಸಿರಿವಂತರಿಗೆ ಮದುವೆ ಮಾಡಿದ್ದೀನಿ, ಅಯ್ಯೋ ನಮ್ಮ ಅಳಿಯನ ಆಸ್ತಿ ಎಷ್ಟಿದೆ ಗೊತ್ತಾ, ಅದೆಷ್ಟಿದೆ ಗೊತ್ತಾ, ನಿಮ್ಮ ಅಳಿಯಂಗೆ ಚಟಗಳು ಎಷ್ಟಾಗ ಗೊತ್ತಾ? ಯಾರು ವಿಚಿತ್ರ ಪಾಪ, ಎಷ್ಟೋ ಡ್ರೈವರ್ಗಳು ಮಾತಾಡ್ತಾರೆ, ಹೆಣ್ಣೆ ಕೊಡಲ್ಲ ಸರ್ ನಮಗೆ ಅಂತಾರೆ ಅವರು. ಹೌದು ಸರ್, ಈಗ ಅದೇ ಆಯ್ತಾ ಇರೋದು ಲೈಫಲ್ಲಿ. ಡ್ರೈವರ್ಗಳಿಗೆ ಹೆಣ್ಣು ಕೊಡಲ್ಲ. ಅವ್ರಿಗೆ ಹೆಂಗ್ ಕೊಡ್ಬೇಕು ಅಂದ್ರೆ ಏನು ಗಾಡಿ ಓಡಿಸ್ತಾನಿದ್ದಾನೆ ಹಂಗಿದ್ದಾನೆ ಅಂತ ಸರ್. ಆದ್ರೆ ನಿಜವಾಗ್ಲೂ ಸರ್, ಯಾವ ಡ್ರೈವರ್ಗಳು ನಾನ್ ಡ್ರೈವರ್ ಆಗಿರೋದ್ರಿಂದ ಹೇಳ್ತಾ ಇಲ್ಲ ಈ ಮಾತನ್ನ, ಯಾರು ಬಂದಿಲ್ಲ ಸರ್. ಅವ್ರೀಗ ನನಗೆ ಯಾವ್ದೇ ತರದ ಚಟ, ಏನೇ ಸಿಗರೇಟ್ ಆಗ್ಬೋದು, ಇನ್ನೊಂದು ನೈಟ್ ಡ್ರೈವ್ ಮಾಡ್ಬೇಕು ಅಂದ್ರೆ ಒಂದು ನೀರ್ ಇರ್ಬೇಕು, ಇನ್ನೊಂದು ಸ್ನಾಕ್ಸ್ ಇರ್ಬೇಕು, ಕುರ್ಕುರೆ ಅವು ಇವು ಅಂತ. ಬಿಟ್ರೆ ಸರ್ ನನ್ನ ಲೈಫಲ್ಲಿ ಏನು ಅಡಿಕ್ಟೇ ಮಾಡ್ಕೊಂಡಿಲ್ಲ ಸರ್. ಕುರ್ಕುರೆ ಎಲ್ಲ ಜಾಸ್ತಿ ತಿನ್ಬೇಡಿ, ಆದಷ್ಟು ನೋಡಿ ನೀರು ಕುಡೀರಿ, ಹಣ್ಣು ಪಣ್ಣು ಇಟ್ಕೊಳ್ಳಿ, ಏನಾದರೂ ದ್ರಾಕ್ಷಿ ಗೋಡಿಂಬೆ ಸ್ವಲ್ಪ ಆ ಥರ ಬಾದಾಮಿ ಆ ಥರ ಇಟ್ಕೊಳ್ಳಿ. ಏನೋ ಈ ಕುರ್ಕುರಿನೂ ಜಾಸ್ತಿ ತಿಂದೋದ್ರ ನಾಳೆ ದಿನ ಅವು ಎಫೆಕ್ಟ್ ಹೊಡಿತಾವೆ. ಎಣ್ಣೆಲಿ ಕರೆದ ಪದಾರ್ಥ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಹಂಗೆ ಈಗ ರೋಡಲ್ಲಿ ಏನ್ ಸಿಗುತ್ತೆ ಅದು ಸರ್. ಇವಾಗ ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು ಎಲ್ಲ, ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು. ಯಾಕಂದ್ರೆ ನೀವು ನಿಜವಾಗ್ಲೂ ಆ ಹಣ್ಣುಗಳನ್ನು, ಹಂಪಲುಗಳನ್ನು ಚೆನ್ನಾಗಿ ತಿಂತ ಹೋದರೆ ನಿಮ್ಮ ಹೊಟ್ಟೆ ಹಸಿವು ಕೂಡ ಚೆನ್ನಾಗಿ ನೀಗುತ್ತೆ. ಆರೋಗ್ಯವಾಗಿ ಅಲ್ಲ, ಟೈಮ್ಗೆ ನೀವು ತೀರಾ ಕಟ್ನಿಟ್ಟು ಮಾಡ್ಕೊಳ್ಳಿ ಅಂತ ಹೇಳಲ್ಲ, ಆದರೆ ದಿವಸ ಎಣ್ಣೆ ಕುಡಿತಾನೆ ಸರ್, ಚಟ ಇದೆ ಅವನಿಗೆ ಅನ್ನೋದು ಎಷ್ಟೋ. ಈ ಎಣ್ಣೆಲಿ ಕರೆದು ತಿಂಡಿ, ಸಿಹಿ ತಿಂಡಿಗಳು ಜಾಸ್ತಿ ತಿನ್ನೋದು ಅದು ಕೂಡ ಚಟವೇ. ಹೌದೌದು ಸರ್. ಯಾಕಂದರೆ ಶುಗರ್ ಹೆಚ್ಚಾಗಿ ಈ ಥರದ್ದು ಸಮಸ್ಯೆಗಳು, ಬಿ ಪಿ ಶುಗರು ಅಂತ ಶುರುವಾದರೆ ಆ ಎಣ್ಣೆ ಕುಡಿದವನಿಗೂ, ಮತ್ತು ಈ ಕಡೆ ಇಲ್ಲ ಸರ್ ನಾನು ಎಣ್ಣೆ ಗಿಣ್ಣೆ ಎಲ್ಲ ಕುಡಿಲ್ಲ ಸರ್, ನಾನು ತುಂಬ ಸ್ಟ್ರಿಕ್ಟು ಸರ್, ಬಟ್ ತುಂಬ ಕಾಫಿ ಟೀ ಕುಡಿತೀನಿ ಸರ್ ಅಷ್ಟೇ, ಅದು ಬಿಟ್ಟರೆ ನಂಗೆ ಬೇರೆ ಚಟ ಇಲ್ಲ. ಎಣ್ಣೆ ಕುಡ್ದವ್ನು ಹೆಂಗೆ ಸಾಯ್ತಾನೆ, ಈ ಕಾಫಿ ಟೀ ಕುಡ್ದೊಂದು ಅದೇ ಬಾಳು. ಅದೇ ಅಯ್ಯೋ ಇನ್ನೇನು ತಿನ್ಬೇಕು ಸರ್ ಅಂತ ಗೆಡ್ಡೆ ಗಣಸ್ ತಿನ್ಕೊಂಡ್ ಬದುಕ್ಬೇಕಷ್ಟೇ, ಕಾಲ ಹಂಗೆ ಆಗ್ಬಿಟ್ಟಿದೆ. ಅದೇ ಸರ್, ನಮ್ ಹಿಂದೆ ಬರ್ತಾ ಗಾಡಿ, ನಮ್ ಕಂಪ್ನಿಲೇ ಗಾಡಿ ಬರ್ತವೆ, ಒಂದು ಅವ್ರ ಮುಂದೆ ಇರ್ತೀನಿ, ಇಲ್ಲ ಒಂದು ಅವ್ರ ಹಿಂದೆ ಇರ್ತೀನಿ. ಅವ್ರು ಹೇಳ್ತಾರೆ ಎಲ್ಲಾರ ಟೀ ಕುಡಿಯೋದ್ ನಿಲ್ಸಿದ್ರು ನಾನು ನಿಲ್ಸಲ್ಲ, ಅಲ್ಲಿ ದುಡ್ಡು ಖರ್ಚಾಗುತ್ತೆ ಅಂತಲ್ಲ ಸರ್, ದುಡ್ಡು ಖರ್ಚು ಮಾಡ್ಬೋದು. ನಾನ್ ನಿಲ್ಸಿದ್ರೆ ಅಲ್ಲಿ ರೋಡ್ ಜಾಮ್ ಆಗುತ್ತೆ, ಇನ್ನೊಂದಾಗುತ್ತೆ, ನಾನು ಅವ್ರಿಗೆ ಕ್ವಶನ್ ಆನ್ಸರ್ ಮಾಡ್ಬಿಡ್ತೀನಿ. ನಿಲ್ಸಿದ್ರೆ ಅವ್ರು ಕುಡಿತಾ ಇದ್ರೆ ನನ್ಗೂ ಕುಡಿಬೇಕು ಅನ್ಸುತ್ತೆ. ನಿಜ ನಿಜ ನಿಜ. ಅವ್ರು ಹೇಳ್ತಾರೆ ಏನು ಹ್ಯಾಬಿಟ್ ಮಾಡಿದೆ, ಏನು ಇದ್ ಮಾಡಿದೆ, ನೈಟ್ ಎಲ್ಲ ಗಾಡಿ ಹೋಗಿಸ್ತೀಯ, ಯಾರಿಗೋಸ್ಕರ ಮಾಡ್ತೀಯ, ಸುಮ್ನೆ ಏನಾದ್ರು ಒಂದು ಹ್ಯಾಬಿಟ್ ಮಾಡ್ಕೊಂಡು ಕುಡಿಯಕ್ತಾನೆ ಅಂತಾರೆ. ನನಗೆ ಎಂತ ಜೀವನ ಸಂದೇಶ ಕೊಟ್ಟಾರೆ. ಅದೇ ಸರ್, ಈಗ ನಾವು ಅಂದ್ರೆ ಎಲ್ಲ ಹೇಳ್ತಾರೆ ಸವಾಸ ದೋಸ್ತಲ್ಲಿ ಹಾಳಾಗ್ತಾನೆ ಹಂಗೆ ಹಿಂಗೆ ಅಂತ. ನೀವು ಸವಾಸ ಮಾಡೋದ್ರ ಮೇಲೆ ಡಿಪೆಂಡ್, ನೀವ್ ಹೆಂಗಿರ್ತೀರಾ ಅಂತ. ನಿಜ ನಿಜ. 1000 ಹುಡುಗರೇ ಇರ್ಲಿ, ಯಾಕಂದ್ರೆ ಅವನು ಕುಡಿದ್ರೆ ಅವನ ಆರೋಗ್ಯ ಹಾಳು, ನಾನು ಕುಡಿದ್ರೆ ನನ್ನ ಆರೋಗ್ಯ ಹಾಳು. ನಾನು ಕುಡಿದ್ರೆ ಅವನ ಆರೋಗ್ಯ ಹಾಳಂಗಿದ್ರೆ ನೀವು ಡೈಲಿ ಕುಡಿಬೋದಿತ್ತು, ಕುಡಿದ್ರೆ ನಿಮ್ಮ ಆರೋಗ್ಯ ಹಾಳು. ಹಾಗಾಗಿ ನಮ್ಮ ಬದುಕಿನ ಸುಖ ದುಃಖವನ್ನು ನಿರ್ಧಾರ ಮಾಡೋದು ಯಾರು ಅಂದಾಗ ನಾನೇ ಅನ್ನೋದಾದರೆ, ದೇವರು ನಿಮಗೆ ಆ ಅವಕಾಶವನ್ನು ನಿಮಗೇ ಕೊಟ್ಟಿದ್ದಾನೆ ಅನ್ನೋದಾದ್ರೆ ಯಾಕೆ ಮಾಡಲ್ಲ? ನನ್ನ ಬದುಕು ಆರೋಗ್ಯವಾಗಿರಬೇಕು, ಅನಾರೋಗ್ಯವಾಗಿರಬೇಕು, ಅದನ್ನು ಯಾರು ನಿರ್ಧಾರ ಮಾಡಬೇಕು? ನಾನೇ. ಅದು ಅಂದರೆ ಅಂಥ ಅದ್ಭುತ ಅವಕಾಶವನ್ನು ದೇವರು ಸೃಷ್ಟಿಕರ್ತನಾಗೋದು ನಾವೇ ಇಟ್ಕೊಳ್ಬೋದಿತ್ತು. ನಿನ್ನನ್ನು ಆಟ ಆಡಿಸೋದು ನಾನು ಹೊಂದ್ಬೋದಿತ್ತು. ಅವನು ಇಲ್ಲ ನೋಡಪ್ಪ ನಿನಗೆ ಬಿಟ್ಟಿದ್ದೀನಿ ಇಂದನವನು, ನನಗೆ ಬಿಟ್ಟಾಗ ನಾನು ಹೆಂಗಿರಬೇಕು ಅಲ್ವಾ? ಹಾಗಾಗಿ ನಿಮ್ಮ ಲಾರಿಯನ್ನು ಸರಿಯಾದ ಟೈಮಿಗೆ ಪೆಟ್ರೋಲ್ ಹಾಕ್ಸೋದು, ಸರಿಯಾದ ಟೈಮಿಗೆ ಬ್ಲೌವು ಎಲ್ಲ ನೋಡ್ಕೊಳ್ಳೋದು, ಅಥವಾ ಎಲ್ಲ ರೀತಿ ಟೆಕ್ನಿಕಲಿ ಸರಿ ಇದೆಯಾ ಅಂತ ನೋಡ್ಕೊಳ್ಳೋದು ಎಲ್ಲ ನಿಮ್ಮ ಕೈಲಿ ಇರಬೇಕಾದ್ರೆ ಸರಿಯಾಗಿ ನೋಡ್ಕೊಳ್ಳಿ.
ಹೌದು ಸರ್. ಅಯ್ಯೋ ಯಾರೋ ಮಾಡ್ತಾನೆ ಸರ್, ನಾನು ಸುಮ್ಮನೆ ಓಡಿಸೋದು ಅಷ್ಟೇ ಅಂದರೆ ಎಲ್ಲಿ ದಬಾಕೋತಿರೋ ಗೊತ್ತಿಲ್ಲ, ಮತ್ತು ಯಾರು ನಿಮಗೆ ಎಲ್ಲಿ ಕುತಂತ್ರ ಮಾಡಿ ಎಲ್ಲಿ ಏನು ಮಾಡಿರ್ತಾನೋ ಬ್ರೇಕ್ ಫೇಲ್ ಮಾಡಿರ್ತಾನೋ ಗೊತ್ತಿಲ್ಲ. ಗೊತ್ತಿಲ್ಲ ಸರ್. ನಮ್ಮ ಲಾರಿನ ನಮ್ಮ ದೇಹ ನಮಗೆ ನೋಡ್ಕೊಳ್ಳೋ ಅವಕಾಶ ದೇವ್ರು ಕೊಟ್ಬಿಟ್ಟವನಿಂದ ಚೆನ್ನಾಗಿ ನೋಡ್ಕೊಬೇಕು. ಹೌದು ಸರ್. ಹಂಗೂ ಏನೋ ಬಿದ್ದು ಹೋಗುತ್ತಾ, ಅದು ವಿಧಿ ಆಟ ಅದು. ಅದೇ ಅದೇ. ಹಾಗಾಗಿ ಈ ಪಾಪ ಡ್ರೈವರ್ಸ್ಗಳು ಎಷ್ಟೋ ಜನ ಹಂಚಿಕೊಂಡಾಗ ಅವರ ಬಗ್ಗೆ ಸಾಮಾಜಿಕವಾಗಿ ಒಂದಷ್ಟು ತಪ್ಪು ಕಲ್ಪನೆಗಳಿದ್ದಾವೆ. ಅವರಿಗೆ ಹೆಣ್ಣು ಕೊಡಲ್ಲ, ಮತ್ತು ಅವರೆಲ್ಲ ಕೆಟ್ಟು ಹಾಳಾಗಿ ಹೋಗ್ಬಿಟ್ಟಿರ್ತಾರೆ ಅನ್ನೋ ನಂಬಿಕೆಗಳು ಎಷ್ಟು ಜನ ಪಾಪ ಹೇಳ್ಕೊಳ್ತಾರೆ. ನೀವು ಹೇಳ್ದಂಗೆ ಅದು ಒಂದು ಶ್ರೇಷ್ಠ ವೃತ್ತಿ. ಕೆಲವರು ಮಾಡೋ ಎಡವಟ್ಟುಗಳಿಗೆ ಇಡೀ ಚಾಲಕರನ್ನೇ ಹಾಗೆ ನೋಡೋ ಥರ ಆಗ್ಬಿಟ್ಟಿರುತ್ತೆ ಕೆಲವೊಮ್ಮೆ. ಹೌದು ಹೌದು. ಪಾಪ. ಆದರೆ ಚಾಲಕರು ಹಾಗೆ ಚಾಲನೆ ಮಾಡ್ತಾ ಅವರು ವಸ್ತುಗಳನ್ನು ಸಾಗಾಟನೆ ಮಾಡ್ಬೋದು, ಅಥವಾ ಈ ಪ್ಯಾಸೆಂಜರ್ಸ್ಗಳನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಬಿಡೋರಾಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಚಾಲಕರು ಅವರು ರಸ್ತೆಯಲ್ಲಿ ಪ್ರತಿ ಕ್ಷಣ ತಮ್ಮ ಜೀವವನ್ನು ಪಣಕ್ಕೊಡ್ಡಿ ಜೀವನ ಮಾಡ್ತಾ ಇರ್ತಾರೆ ಅವರು. ನೀವು ಸರಿಯಾಗಿ ಡ್ರೈವಿಂಗ್ ಕಲ್ತು ಹೋಗ್ತಾ ಇರ್ಬೋದು, ಆ ಕಡೆಯಿಂದ ಬರೋನು ಹೆಂಗಿದಾನೋ ಯಾರಿಗೂ ಗೊತ್ತು ಸರ್. ಇಲ್ಲಿ ನಾನು ನನ್ನ ಲೈಫಲ್ಲಿ ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ, ಏನು ಹೋಗೆ ಅನ್ನೋ ರೇಂಜ್ಗೆಲ್ಲ ಹೋಗ್ಬಿಟ್ಟಿದ್ದೀನಿ ಸರ್ ನಾನು. ನನಗೆ ಯಾವ್ದು ಆಕ್ಸಿಡೆಂಟ್ ಅಂತಲ್ಲ, ಈಗ ಸಪೋಸ್ ನನಗೆ ನಿದ್ದೆ ಬರ್ತಾ ಇರುತ್ತೆ, ನಿದ್ದೆ ಬಂದ್ರೆ ಸ್ವಲ್ಪ ಟ್ರೈ ಮಾಡ್ತೀವಿ ಓಡ್ಸೋದಿಕ್ಕೆ. ಅವಾಗ ಒಂದು ಸೆಕೆಂಡ್ ಕಣ್ಮುಚ್ಚ ಗಾಡಿ ಈ ಕಡೆ ಹೋಗಿ ಆ ಕಡೆ ಬಂದು ನಮ್ ಕೈಯಲ್ಲಿ ನಿಂತಿರುತ್ತೆ ಅಲ್ಲೇ ಗಾಡಿ. ಟೈಮಲ್ಲೆಲ್ಲ ನಾನು ಯೋಚನೆ ಮಾಡ್ಕೊಂಡ್ಬಿಡ್ತೀನಿ, ಅಪ್ಪ ಇವತ್ತೇನೋ ದೇವ್ರ ಕಾಪಾಡಿದ, ಬೇಡ ಸೈಡ್ ಗಾಡಿ ಫಸ್ಟ್ ನಿದ್ದೆ ಮಾಡ್ಬೇಕು ಅಂತೇಳಿ. ಅಂದ್ರೆ ಡಿವೈಡರಿಗೆ ಗುದ್ಬಿಡೋದು ಅಥವಾ ಚಕ್ರ ಅಲ್ಲಿಗೆ ಅದು ಇದಕ್ಕೆ ಟಚ್ ಆಗಿ ಈ ಕಡೆಗೆ ಬಂದ್ಬಿಟ್ಟಿರ್ತದೆ. ಆ ತರ ಎಲ್ಲ ಆಗುತ್ತೆ. ಯಾಕೆಂದ್ರೆ ಈಗ 30 ಕಿಲೋಮೀಟರ್ಗೆ ಹೋಗ್ಬಿಡೋಣ ಅಂತ ನಾವು ಟ್ರೈ ಮಾಡ್ತಾ ಇರ್ತೀವಿ. ಅದು ನಿದ್ದೆ ಅಂತ ಬಂದಾಗ ಅದು 30 ಅಲ್ಲ 300 ಮೀಟರ್ ಇದ್ರು ಅದು ಆಗ್ಬೇಕು ಅಂದ್ರೆ ಅದು ಆಗೇ ಬಿಡುತ್ತೆ. ನಿಜ. ನಿದ್ದೆ ಸರಿಯಾದ ಟೈಮಿಗೆ ಮಾಡಿ, ಒಳ್ಳೆ ಊಟ ಮಾಡಿ, ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದೀರಿ. ದಟ್ಸ್ ಗ್ರೇಟ್. ನೀವು 23 ವರ್ಷಕ್ಕೆ ಅದ್ಭುತವಾಗಿ ಜೀವನ ಅರ್ಥ ಮಾಡ್ಕೊಂಡಿದ್ದೀರಿ. ಆ ಹೆಣ್ಮಗಳು ವಿಚಾರದಲ್ಲಿ ಸಾಕು, ಅದೇನು ಕಷ್ಟ ಕಾಲದಲ್ಲಿ ಉಪಕಾರ ಮಾಡಿ, ಅದು ಬಿಟ್ಟರೆ ಅವ್ರೇನು ನಡೀತಾ ಇದ್ದಾರೆ ಅವ್ರ ಜೀವನ ಅವ್ರು ನಡೆಸ್ಕೊಳ್ಳಿ, ಅವ್ರಿಗೂ ಎಲ್ಲ ಒಳ್ಳೆ ಕಡೆ ಒಳ್ಳೇದಾಗಲಿ. ನೀವು ಆ ವಿಚಾರದಿಂದ ವಾಪಸ್ ಹಿಂದೆ ಹೆಜ್ಜೆ ಇಟ್ಟು ಸ್ವಲ್ಪ ದೂರದಿಂದಲೇ ಒಳ್ಳೇದಾಗಲ್ಲವ ಅಂತ ಹೇಳಿ ಹತ್ರಕ್ಕೆ ಹೋದರೆ ಅಲ್ಲಿ ಏನೇನೋ ವಿಚಾರಗಳು ಬೆಳವಣಿಗೆ ಆಗ್ತವೆ, ಮತ್ತು ಅವನ್ನ ತಡೆಯೋಕ್ಕಾಗಲ್ಲ. ಒಳ್ಳೇದಾಗಲಿ, ಶುಭವಾಗಲಿ, ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ಥ್ಯಾಂಕ್ ಯು. ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಖುಷಿ ಆಗುತ್ತೆ ಸರ್, ನಿಮ್ಮಂತವ್ರ ಕರೆ ಸಿಕ್ಕಿದ್ರೆ ನಾವು ಅಂದ್ರೆ ಈಗ ನಾನು ಇನ್ನೊಂದ್ ಏನ್ ಕ್ಷಮೆ ಕೇಳ್ತೀನಿ ಅಂದ್ರೆ, ಈಗ ನಾನ್ ಕಾಲಲ್ಲಿ ಮಾತಾಡ್ಬೇಕಾದ್ರೆ ಎಷ್ಟು ಜನ ಕಾಲ್ ಮಾಡಿರ್ತಾರೆ ಅವ್ರಿಗೆಲ್ಲ ನಾನ್ ಕ್ಷಮೆ ಕೇಳ್ತೀನಿ. ಯಾಕೆಂದ್ರೆ ನಾನು ಅವ್ರ ಟೈಮ್ನಾಗ ಸಿಕ್ಕೊಂಡಿದ್ದೀನಿ ಇವಾಗ. ಹಾಗೇನಿಲ್ಲ, ನಿಮ್ಮ ಕತೆ ಕೇಳಿ ನಿಮ್ಮ ಬಗ್ಗೆ ಎಷ್ಟೋ ಜನ ಖುಷಿ ಅನಿಸಿರುತ್ತೆ. ಅಯ್ಯೋ ಎಂಥ ಹುಡುಗನಪ್ಪ, 23 ವರ್ಷ, ಎಂತೆಂಥ ಹುಡುಗಿರಿಂದ ಹೋಗಿ ಏನೇನೋ ಮಜಾ ಮಾಡ್ಬೋದು. ಆದರೆ ಆ ಹೆಣ್ಮಗಳು ಕುರಿತು ಈತನಿಗೆ ಎಷ್ಟು ಕರುಣೆ ಅಥವಾ ಎಷ್ಟು ಪ್ರೀತಿ, ಎಷ್ಟು ಕಾಳಜಿ ಬಂದಿದೆಯಲ್ಲಪ್ಪ, ನನಗೂ ಅಷ್ಟೇ ಖುಷಿ ಆಯಿತು. ಬಟ್ ಪ್ರಾಕ್ಟಿಕಲಿ ಬಂದಾಗ ಕೆಲವು ಸಂಗತಿಗಳನ್ನು ನಾವು ನೋಡಬೇಕಾಗುತ್ತೆ. ಹಾಗಾಗಿ ಆ ತೀರ್ಪನ್ನು ಕೊಡಲಾಯಿತು. ಒಳ್ಳೆಯದಾಗಲಿ, ನಿಮ್ಮ ಬದುಕಿಗೂ ಚೆನ್ನಾಗಾಗಲಿ, ಆ ಹೆಣ್ಮಗಳಿಗೂ ಒಳ್ಳೆಯದಾಗಲಿ. ಗಾಡಿಯನ್ನು ಆರಾಮಾಗಿ ಹುಷಾರಾಗಿ ಓಡಿಸಿ, ಜಾಗ್ರತೆ ಆಗಿರಿ, ಜೋಪಾನವಾಗಿರಿ. ನಿಮ್ಮ ಬದುಕಿಗೆ ಒಳ್ಳೆಯದಾಗಲಿ, ನಿಮ್ಮ ವ್ಯವಹಾರಗಳೆಲ್ಲವೂ ಚೆನ್ನಾಗಾಗಲಿ, ಶುಭವಾಗಲಿ. ಸರಿ ಸರ್, ಇನ್ನೊಂದು ಹೇಳ್ಬೇಕಾಯ್ತು ನಾನು. ಹೇಳಿ ಸರ್. ಈ ಡ್ರೈವರ್ ಅಂತ ಹೇಳ್ತಾರಲ್ಲ ಸರ್, ಎಲ್ಲಾ ಡ್ರೈವರ್ಗಳು ಈಗ ಈ ನಮ್ ಫೀಲ್ಡ್ ಅಲ್ಲಿ ಒಬ್ಬ ತಪ್ಪು ಮಾಡಿದ್ರೆ ಇಡೀ ಡ್ರೈವರ್ಗೆ ಯಾರೇ ನಾನ್ ಡ್ರೈವರ್ ಆಗಿದ್ದೀನಿ ಅವ್ನ್ ಡ್ರೈವರ ಅನ್ನೋ ಲೆಕ್ಕಾಚಾರಗಳು ನೋಡ್ತಾರೆ. ಒಬ್ಬ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಅವ್ನ್ ಬಿಸ್ನೆಸ್ ಮಾಡಿ ಹಾಳಾಗಿರ್ತಾನೆ, ಅವನ್ ಮಗ ಹಾಳಾಗಿರೋದೆಲ್ಲ ನೋಡಿರ್ತಾರ ಅವ್ರ ತಂದೆ ತಾಯಿ. ಮತ್ತೆ ಇವ್ರ ಮಗ ಮತ್ತೆ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಇವ್ನು ಹಾಳಾಗ್ತಾನೋ ಬುದ್ಧಿ ಇದ್ ಮಾಡ್ತಾನೋ ಗೊತ್ತಿಲ್ಲ. ಬಟ್ ಇವ್ನ್ ಬಿಸ್ನೆಸ್ ಮಾಡೋ ಸ್ಟಾರ್ಟ್ ಮಾಡಿದಾಗ ಅವಾಗೆಲ್ಲ ಹೇಳ್ತಾರೆ ಊರ್ ತುಂಬಾ, ನನ್ ಮಗ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ. ಬಟ್ ಅಂದ್ರೆ ಈ ಡ್ರೈವರ್ ಅಲ್ಲಿ ಹೆಂಗೆ ಅಂದ್ರೆ, ನಾನು ಒಂದು ಸಲ ನಾನು ಒಬ್ಬ ಯಾರು ತಪ್ಪು ಮಾಡಿದಾನೆ ಅಂದ್ರೆ, ಇವ್ರ ಅಪ್ಪ ಅಮ್ಮ ಮತ್ತೆ ಡ್ರೈವರ್ ಆಗ್ಬೇಕು ಅಂದ್ರೆ 4 ಜನ ಹೇಳ್ತಾರೆ, ಆ ಡ್ರೈವರ್ ಕೆಲಸ ಮಾಡ್ಕೊಂಡು ಯಾಕೆ ಇದ್ ಮಾಡ್ಕೊಬೇಕು ಅಂತ. ಆ ತರ ಮನೋಭಾವ ಬಂದ್ಬಿಟ್ಟಿದೆ ಸರ್ ಈಗ ಜೀವನದಲ್ಲೆಲ್ಲ. ಅದ್ ಬಿಸ್ನೆಸ್ ಮಾಡಿದ್ರೆ ಅದೊಂಥರ ಅವ್ರಿಗೆ ಮೈಂಡ್ ಸೆಟ್, ಅದು ಒಂಥರ ಅಫಿಷಿಯಲ್ ತರ. ಈ ಡ್ರೈವರ್ ಕೆಲಸ ಮಾಡಿದ್ರೆ ಇವ್ನು ಕೇವಲವಾಗಿ ನೋಡ್ಬಿಡೋದು, ಆ ತರ ಎಲ್ಲ ನಡೆದೋನೆ ಈ ತರ ಆಗ್ಬಿಡಿದೆ ಸರ್. ಇರ್ಲಿ, ಎಲ್ಲ ಪ್ರತಿಯೊಂದು ಉದ್ಯೋಗದ ಬಗ್ಗೆಯೂ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇದೆ ಈ ಜಗತ್ತಲ್ಲಿ. ಆದರೆ ಈ ಚಾಲಕರ ಕುರಿತಾಗಿ ಸ್ವಲ್ಪ ಜಾಸ್ತಿ ಇದೆ ಈ ಥರದ ತಪ್ಪು ಕಲ್ಪನೆಗಳು. ಆದರೆ ಜಗತ್ತು ನಿಮ್ಮ
ಹುದ್ದೆ ಅಥವಾ ನಿಮ್ಮ ಚಾಲಕ ವೃತ್ತಿಯ ಬಗ್ಗೆ ಏನು ಅಂದುಕೊಳ್ತಿದೆ ಅದು ಮುಖ್ಯ ಅಲ್ಲ. ನಿಮಗೆ ಅದು ಅನ್ನಕ್ಕೆ ಮಾರ್ಗ. ಆ ಭಗವಂತ ನಿಮಗೆ ದಾರಿ ಕೊಟ್ಟಿದ್ದಾನೆ. ಕೃಷ್ಣ ರಥ ಓಡಿಸಿದ ಹಾಗೆ ನೀವು ರಥ ಓಡಿಸಿ ನಿಮ್ಮ ಜೀವನ ನಡೆಸ್ತಾ ಇದ್ದೀರಿ. ಇದೊಂದು ಕುರುಕ್ಷೇತ್ರ ಜೀವನ ಅನ್ನೋದು. ಇಲ್ಲಿ ನೀವು ಕೃಷ್ಣನ ಹಾಗೆ ಸಾರಥಿಯಾಗಿದ್ದೀರಿ. ಜಗತ್ತು ನಿಮ್ಮೊಂದಿಗೆ ನಿಮ್ಮ ಬಗ್ಗೆ ಏನು ಅಂದುಕೊಳ್ಳುತ್ತೆ, ಡೋಂಟ್ ಕೇರ್. ಅವ್ರು ಯಾರು ಬಂದು ಅನ್ನ ಹಾಕಲ್ಲ. ನನ್ನ ಆತ್ಮಸಾಕ್ಷಿಗೆ ನಾನು ನಿಯತ್ತಾಗಿರ್ಬೇಕು ಸರ್. ಜನ ಅಂದ್ಕೊಳ್ಳಿ, ನಿಮ್ಗೆ ಹೆಣ್ಣು ಕೊಡದೇ ಇದ್ರೂ ಪರವಾಗಿಲ್ಲ, ಜಗತ್ತು 1000 ಅಂದ್ಕೊಂಡ್ರೂ ಪರವಾಗಿಲ್ಲ. ನಾನು ಅಲ್ಟಿಮೇಟ್ಲಿ ನಾನು ಕೆಡೋವರೆಗೂ ನನ್ನನ್ನು ಯಾರೂ ಕೆಡಿಸೋಕ್ಕಾಗಲ್ಲ. ನಾನು ಉದ್ಧಾರ ಆಗೋವರೆಗೂ ನನ್ನನ್ನು ಯಾರೂ ಇನ್ನೊಬ್ಬರು ಬಂದು ಉದ್ಧಾರನೂ ಮಾಡೋಕ್ಕಾಗಲ್ಲ. ನೀವು ಅಂದುಕೊಳ್ರಪ್ಪ. ಯಾಕಂದರೆ ಜನ ನಿಮ್ಮ ಬಗ್ಗೆ ಹೊಗಳ್ತಾ ಇರ್ಬೋದು, ಆದರೆ ನಾವಿಲ್ಲಿ ಚಟಗಳಿಗೆ ಬಲಿಯಾದರೆ ಜನ ಹೊಗಳ್ತಾವ್ರೆ ಅನ್ನೋ ಮಾತ್ರಕ್ಕೆ ನಮ್ಮ ಬದುಕು ಉದ್ಧಾರ ಆಗಲ್ಲ. ಜನ ನಿಮ್ಮನ್ನು ಬಾಯಿಗೆ ಬಂದಂಗೆ ಬೈಲಿ, ನೀವು ಒಳಗಡೆ ಚೆನ್ನಾಗಿ ಬದುಕ್ತಾ ಇದ್ದೀರಾ, ನೀವು ಉದ್ಧಾರ ಆಗ್ತೀರಾ. ಜನ ಬೈದುಬಿಟ್ರು ಒಂದು ಮಾತ್ರಕ್ಕೆ ಯಾರೂ ಕೆಟ್ಟಿಲ್ಲ, ಜನ ಹೊಗಳಿಬಿಟ್ಟು ಒಂದು ಮಾತ್ರಕ್ಕೆ ಯಾರೂ ಕೆಟ್ಟವನು ಉದ್ಧಾರ ಆಗಿಲ್ಲ. ಸೊ ಜನರ ಅಭಿಪ್ರಾಯಗಳಿದ್ದೇ ಇರ್ತವೆ, ಪರವಾಗಿಲ್ಲ. ಆದರೆ ನಾನು ಕೇಳಿಕೊಳ್ಳೋದು, ಡ್ರೈವರ್ ಅಥವಾ ಚಾಲಕ ವೃತ್ತಿ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಆ ಡ್ರೈವರ್ ಸಹೋದರರಲ್ಲಿ ನೀವು ನಿಮ್ಮ ಬದುಕನ್ನು ಅತ್ಯಂತ ಸುರಕ್ಷಿತವಾಗಿಟ್ಟುಕೊಳ್ಳಿ. ಹಾಗೂ ನಿಮ್ಮ ಜೀವನದ ಅಥವಾ ನಿಮ್ಮ ವೃತ್ತಿಯ ಬಗ್ಗೆ ಸಮಾಜ 1000 ಮಾತಾಡಲಿ. ನಿಮ್ಮ ಹೆಂಡತಿ ಮಕ್ಕಳ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ನೀವು ನಿಯತ್ತಾಗಿ ದುಡಿತಾ ಇದ್ದೀರಾ, ತಿಂತಾ ಇದ್ದೀರಾ, 4 ಜನಕ್ಕೆ ನೀವು ಸಂತೋಷ ಕೊಡ್ತಾ ಇದ್ದೀರಾ. ಅದು ಬಿಟ್ಟರೆ ನಿಮ್ಮ ಬಗ್ಗೆ ಇರುವ ತಪ್ಪು ಕಲ್ಪನೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಯಾವ ವೃತ್ತಿಯಲ್ಲಿಲ್ಲ ಸರ್, ನಮ್ಮ ಬಗ್ಗೆನೂ ಮಾತಾಡ್ತಾರೆ, ರಾಮಕೃಷ್ಣರ ಬಗ್ಗೆನೂ ಮಾತಾಡಿದ್ದಾರೆ, ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಹಾಗಾಗಿ ನಮ್ಮ ಹಣೆಯಲ್ಲಿ ಯಾವುದೋ ಒಂದು ಹೆಣ್ಣು ಬರ್ದಿದೆ ಅಂದರೆ ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಡ್ರೈವರು ಒಂದು ಮಾತ್ರಕ್ಕೆ ಯಾರು ಮದುವೆನೇ ಆಗಿಲ್ವಾ, ಅಯ್ಯೋ ಚೆನ್ನಾಗೇ ಇದ್ದಾರೆ. ಇರಲಿ, ಎಲ್ಲದ್ರ ಬಗ್ಗೆನೂ ತಪ್ಪು ಕಲ್ಪನೆ, ಸರಿಯಾದ ಅಭಿಪ್ರಾಯ. ಪೊಲೀಸವ್ರ ಬಗ್ಗೆ ಏನು ಒಳ್ಳೆಯದೇ ಅಭಿಪ್ರಾಯ ಇದೆಯಾ? ನಿಮಗಿಂತ ಕೆಟ್ಟದಾಗಿದೆ ಅದು. ಯಾರು ಮದುವೆ ಆಗಿಲ್ವಾ? ಅಷ್ಟೇ. ಅವ್ರು ಏನು ಸರ್ ಸಂಬಳಕ್ಕೆ ಗಿಂಬಳಕ್ಕೆ ಇನ್ನು ಮನೆಯಲ್ಲಿ ಒಬ್ಳು ಹೊರಗಡೆ ಒಬ್ಳು ಅಂತ ಏನೇನೋ ಮಾತಾಡ್ಬಿಡ್ತಾರೆ. ಆದರೆ ಅವರೆಲ್ಲ ಎಷ್ಟು ಗೌರವದಿಂದ ಬದುಕೂರು ಇರ್ತಾರೆ. ಹಾಗಾಗಿ ಅಷ್ಟೇ ಯಾಕೆ ನನ್ನ ಬದುಕನ್ನೇ ತಗೊಳ್ತೀನಿ. ಈಗೇನೋ ಪರವಾಗಿಲ್ಲ, ಆರಂಭದಲ್ಲಿ ಏನೇನು ಮಾತಾಡೋರು ಗೊತ್ತಾ? ಕಾರ್ ತಗೊಂಡಾಗ ಎಲ್ಲ ಫೇಸ್ಬುಕ್ ಅಲ್ಲೇ ಮಾತಾಡಿ ಕಾರು ಅಂತೆಲ್ಲ ಹೇಳ್ತಾರೆ. 1000 ಮಾತಾಡಿರಿ ಸರ್. ಅಲ್ಟಿಮೇಟ್ಲಿ ನನ್ನ ನಂಬಿಕೆ ಏನಂದ್ರೆ, ನಿಮ್ಮಂಥ 4 ಜನರ ಮುಂದೆ ಮಾತಾಡ್ತಾ ಅಥವಾ ನಿಮಗೆ ಸಮಾಧಾನ ಹೇಳ್ತಾ, ನೊಂದವ್ರಿಗೆ ಸಮಾಧಾನ ಹೇಳ್ತಾ ನನ್ನ ಪಾಡಿಗೆ ನಾನು ಇದು ಬಿಡ್ತೀನಿ. ನಾನೇನೋ ದೊಡ್ಡದೇನೋ ಮಾಡ್ತಾ ಇದ್ದೀನಿ ಅನ್ನೋ ಭ್ರಮೆಲೂ ನಾನಿಲ್ಲ. ಅಥವಾ ಹಾಗಂತ ನನ್ನ ಕೆಲಸವನ್ನು ನಾನು ಹೆಚ್ಚು ಗೌರವಿಸ್ಕೊಳ್ತೀನಿ, ನನ್ನ ಬಗ್ಗೆ ನಾನು ಹೆಚ್ಚು ಸಂತೋಷ ಪಡ್ತೀನಿ. ಹೊರಗಿನವ್ರು ಎಷ್ಟು ಪಡಬೇಕು, ಹೆಂಗೆ ಪಡಬೇಕು ಅದು ನನ್ನ ಕೈಲಿ ಇಲ್ಲ. ಬೈಯೋರು ಬೈಲಿ, ಹೊಗಳೋರು ಹೊಗಳಿ. ನಾನು ನನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತೀನಿ. ಎಲ್ಲೂ ನಾನು ಭ್ರಷ್ಟನಾಗಬಾರ್ದು, ಅಷ್ಟೇ. ಅದು ಬಿಟ್ಟರೆ ಭಗವಂತ ಮೆಚ್ಚಬೇಕು, ನಮ್ಮ ಆತ್ಮಸಾಕ್ಷಿ ಮೆಚ್ಚಬೇಕು. ಯಾವ್ರಿವ್ರನ್ನು ಮೆಚ್ಚಿಸ್ತೀನಿ ಅಂತ ಹೋದರೆ ಅದು ಮುಗಿಯದ ಕತೆ ಅಲ್ವಾ? ಒಳ್ಳೆಯದಾಗಲಿ, ಶುಭವಾಗಲಿ, ಬಹಳ ಜಾಗರೂಕರಾಗಿರಿ. ಒಳ್ಳೆ ಜೀವನ, ಒಳ್ಳೆ ಸಂಗಾತಿ ನಿಮಗೆ ಸಿಗಲಿ. ಎಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಈ ಥರದ ಪರಿಸ್ಥಿತಿಗಳು ಬಂದಾಗ ಆ ಹೆಣ್ಮಗಳು 21 ವರ್ಷ, 2 ಮಕ್ಕಳು, ಗಂಡ ತೀರು ಹೋಗಿದ್ದಾರೆ. ಆ ಹೆಣ್ಮಗಳಿಗೆ ಬಾಳು ಕೊಡಬೇಕು ಅಥವಾ ಆ ಹೆಣ್ಮಗಳನ್ನು ಮದುವೆ ಆಗಬೇಕು ಅನ್ನೋದು ಈ ಹುಡುಗನ ಹೆಚ್ಚೆ ಇರ್ಬೋದು. ಆದರೆ ಅಲ್ಲಿ ತನ್ನ ಮನೆಯಲ್ಲಿ ಒಂದಷ್ಟು ವಿರೋಧಗಳು ಇದ್ದೇ ಇದ್ದಾವೆ ಅನ್ನೋದು ಅವರಿಗೂ ಗೊತ್ತು. ನಾನು ಯಾಕೆ ಆ ಹೆಣ್ಮಗಳಿಂದ ಸ್ವಲ್ಪ ದೂರ ಇರಪ್ಪ ಅಂತ ಯಾಕೆ ಹೇಳಿದೆ ಅಂದರೆ, ಆ ಹೆಣ್ಮಗಳಿಗೆ ಎಷ್ಟೇ ಅವಳು ಜೀವನ, ಅವಳು ಇನ್ನೊಂದು ಮದುವೆ ಆಗಬಾರ್ದು, 2 ಮಕ್ಕಳು ನೋಡ್ಕೊಂಡಿರಬೇಕು, ಹಂಗಲ್ಲ. ಆಕೆಗೂ ಅದ್ಭುತ ಜೀವನ ಬೇಕು, ಆಕೆ ಇನ್ನೊಂದು ಮದುವೆ ಆಗಬೇಕು, ಇನ್ನೂ ಒಳ್ಳೆ ಚೆನ್ನಾಗಿ ಬದುಕಬೇಕು. ತಂದೆ ತಾಯಿಗಳು ಹಿಂದೆ ಎಂದೋ ಮಾಡಿದ ಒಂದು ತಪ್ಪು ನಿರ್ಧಾರದಿಂದ ಇವತ್ತು ಹಂಗೆ ಆಗಿದೆ. ಆದರೆ ಹೆಣ್ಮಕ್ಳು ಪಾಲಿಗೆ ಬಂದಿದ್ದು ಪಂಜಾಬ್ರದ ಅಂದ್ಕೊಂಡು ಗಂಡ ಸತ್ತ ಮೇಲೂ ಸುಮ್ಮನೆ ತನ್ನ ಪಾಡಿಗೆ ತಾನು ಇರಬೇಕು, 2 ಮಕ್ಕಳು ನೋಡಿಕೊಂಡು ಅವಳು ಇನ್ನೊಂದು ಮದುವೆ ಆಗಬಾರ್ದು, ಅದು ಇದು ಇಲ್ಲ. ಧರ್ಮ ಹೇಳುತ್ತೆ, ಯಾವಾಗ ರಾಜಮಾರ್ಗದಲ್ಲಿ ಗಂಡ ತೀರು ಹೋದ ಕಾಲದಲ್ಲಿ ನಿಮಗೆ ಗಂಡ ನೆನಪಲ್ಲಿ ನಾನು ಹಾಗೆ ಉಳಿತೀನಿ ಅನ್ನೋದು ಅದು ಅದ್ಭುತವೇ, ಅದರಲ್ಲೂ ತಪ್ಪಿಲ್ಲ.
ಇಲ್ಲ ಇನ್ನೂ ಮಕ್ಕಳು ಚಿಕ್ಕವು, ಈಕೆಗೂ 21, 22, 23, 24, 25, 26, 27 ವರ್ಷ ಅಥವಾ ಎಷ್ಟೇ ವಯಸ್ಸಿದೆ, ಇನ್ನೂ ವಯಸ್ಸಿದೆ ಅಂದಾಗ ಆಗಲಿ, ತಪ್ಪೇನಿದೆ? ಯಾರೂ ಬರಲ್ಲ ಸ್ವಾಮಿ, ಅವ್ರವ್ರ ಬದುಕನ್ನು ಅವ್ರವ್ರು ಕಟ್ಕೊಳ್ತಾ ಹೋಗಬೇಕು. ಇವತ್ತು ಅಯ್ಯೋ ಗಂಡ ತೀರೋಗಿದ್ದಾಳೆ, ಇನ್ನೂ ತೀರೋಗಿ 1 ವರ್ಷ ಆಗಿಲ್ಲ, ಅಲ್ಲೇ ಬೇರೆ ಮದುವೆ ಆಗ್ತಿದ್ದಾಳೆ, ಆಯ್ತಪ್ಪ ನಾಳೆ ಹೋಗಿ ನೀವು ಸಾಕ್ತೀರಾ? ಇಲ್ಲ. ಅನ್ನೋರು ಸಾಕ್ತಾರಾ? ಇಲ್ಲ. ಈಕೆ ಸ್ವ ಇಚ್ಛೆಯಿಂದ ಇಲ್ಲ ನಾನು ಆಗಲ್ಲ, ನನ್ನ ಗಂಡನ ನೆನಪಲ್ಲಿ ಇರ್ತೀನಿ ಅಂದ್ರೆ ಅದು ಅದ್ಭುತವೇ, ಅದು ಭಾಳ ಶ್ರೇಷ್ಠ ವಿಚಾರ. ಇಲ್ಲ ನಾನು ಆಗಬೇಕು ಅಂತ ಅಂದ್ರೆ ಅದೇನು ತಪ್ಪಿದೆ? ಒಬ್ಬ ಪುರುಷ ಹೆಂಡತಿ ಇದ್ದ ಕಾಲದಲ್ಲೇ 2, 3 ಮದುವೆ ಆಗ್ಬೋದಂತೆ. ಒಂದು ಹೆಣ್ಣು ಇನ್ನೂ ಚಿಕ್ಕ ವಯಸ್ಸಿದ್ದಾಳೆ, ಅವ್ಳ ಗಂಡ ತೀರು ಹೋದ, ಅವಳು ಮದುವೆ ಆಗ್ಬಿಡ್ಬಾರ್ದ? ಹಾಗಾಗಿ ಆ ಹೆಣ್ಣಿನಿಂದ ಹೊರಗಡೆ ಬಾರಪ್ಪ ಅಂತ ಯಾಕೆ ಹೇಳಿದೆ ಅಂದರೆ, ಪಾಪ ಆಕೆ ಗಂಡ ತೀರು ಹೋಗಿದ್ದಾರೆ, 2 ಮಕ್ಕಳನ್ನು ನೋಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಬಟ್ ಈತ ತನ್ನ ಮನೆಯವ್ರನ್ನ ಎದುರಿಸಿ, ಸಮಾಜವನ್ನು ಎದುರಿಸಿ, ನಾನು ಆಕೆಯನ್ನು ಕಟ್ಕೊಳ್ತೀನಿ ಸರ್, ನಾನು ಬಿಡಲ್ಲ ಸರ್ ಅನ್ನೋ ಗಟ್ಟಿಯಾದ ನಿಲುವನ್ನು ಹೊಂದಿಲ್ಲ. ಅದು ತಪ್ಪು ಅಂತಲೂ ಹೇಳ್ತಾ ಇಲ್ಲ, ಪಾಪ ಮನೆಯವರು ಒಪ್ಪಲ್ಲ ಅನ್ನೋದು ಈತನ ಹೃದಯದಲ್ಲಿ ಇದೆ. ಹಾಗಾಗಿ ಸುಮ್ಮನೆ ಮದುವೆ ಆಗ್ಬಿಟ್ಟು ಯಾಕಪ್ಪ ಆಕೆಗೆ ಹಿಂಸೆ ಕೊಡ್ತೀಯ, ಅಥವಾ ನಾಳೆ ದಿನ ಯಾಕೆ ಎಲ್ಲರ ಮುಂದೇನು ಆಕೆಯನ್ನು ಕೆಟ್ಟವಳನ್ನಾಗಿ ಮಾಡ್ತೀಯ, ಬಿಟ್ಬಿಡು, ಈಗಲೇ ಬಿಟ್ಬಿಡು ಅಂತ ಹೇಳಿದ್ದು. ಪಾಪ ಆ ಹುಡುಗ ಎಷ್ಟು ಒಳ್ಳೆಯವರಲ್ಲ. ಶುಭವಾಗಲಿ, ಒಳ್ಳೆಯದಾಗಲಿ, ಆ ಹೆಣ್ಮಗಳಿಗೂ ಒಳ್ಳೆಯದಾಗಲಿ.